ಸೊ ಹಂಗಂದ್ರೆ ಅಮೈನೋ ಆಸಿಡ್ಸ್ ಅಂದ್ರೆ ಏನು? ಸೊ ಅಮೈನೋ ಆಸಿಡ್ಸ್ ಇಂದಾನೆ ಪ್ರೋಟೀನ್ಸ್ ರೆಡಿ ಆಗೋದಾದ್ರೆ, ಸೊ ಅಂದ್ರೆ ಪ್ರೋಟೀನ್ಸ್ ಅನ್ನ ನಾವು ಪಡ್ಕೊಳೋದಾದ್ರೆ, ಸೊ ಅಮೈನೋ ಆಸಿಡ್ಸ್ ಅಂದ್ರೆ ಏನು? ಸೊ ಅಮೈನೋ ಆಸಿಡ್ಸ್ ಎಲ್ಲಿಂದ ಸಿಗತ್ತೆ? ಸೊ ನಾವ್ ಯಾವುದೇ ಫುಡ್ ನ ಇಂಟೇಕ್ ಮಾಡಿರ್ಲಿ, ಸೊ ಆ ಫುಡ್ ನ ಬ್ರೇಕ್ ಡೌನ್ ಅಂದ್ರೆ ಅದರ ಒಳಗಡೆಗೆ ಅಮೈನೋ ಆಸಿಡ್ಸ್ ಅಂಶಗಳನ್ನ ತೆಗಿತಕ್ಕಂತ ಒಂದು ಕೆಲಸ ಮಾಡೋದು. ಸೊ ಅಮೈನೋ ಆಸಿಡ್ಸ್ ನಮ್ಗೆ ಆಹಾರದಲ್ಲೇ ಸಿಗುತ್ತೆ. ಸೊ ಅಂಡ್ ಗ್ರೋ ಅಂಡ್ ರಿಪೇರ್ ಬಾಡಿ ಟಿಶ್ಯೂಸ್, ನಮ್ಮ ಬಾಡಿ ಟಿಶ್ಯೂಸ್ ನ ಬೆಳೆಸುವಂತ ಒಂದು ಕೆಲಸ, ಮತ್ತೆ ಅದನ್ನ ರಿಪೇರ್ ಮಾಡ್ತಕ್ಕಂತ ಅಂದ್ರೆ ಏನಾದ್ರೂ ಸರಿ ಇಲ್ಲ, ವರ್ಕ್ ಮಾಡ್ತಾ ಇಲ್ಲ ಅಂದ್ರೆ ಅದನ್ನ ಸರಿ ಮಾಡ್ತಕ್ಕಂತ ಒಂದು ಕೆಲಸ ಅಮೈನೋ ಆಸಿಡ್ಸ್ ಮಾಡುತ್ತೆ. ಅಂಡ್ ಹಾರ್ಮೋನ್ಸ್ ಅಂಡ್ ಬ್ರೈನ್ ಕೆಮಿಕಲ್ಸ್ ಅನ್ನ ಡೆವಲಪ್ ಮಾಡ್ತಕ್ಕಂತ ಒಂದು ಕೆಲಸ ಮಾಡುತ್ತೆ. ಬಾಡಿಯಲ್ಲಿ ಎನರ್ಜಿ ಕೊಡ್ತಕ್ಕಂತ ಒಂದು ಕೆಲಸ ಮಾಡುತ್ತೆ. ಅಂಡ್ ಸ್ಕಿನ್, ಹೇರ್, ನೇಲ್ಸ್ ನ ಮೇಂಟೈನ್ ಮಾಡ್ತಕ್ಕಂತ ಒಂದು ಕೆಲಸ ಮಾಡುತ್ತೆ. ಬಿಲ್ಡ್ ಮಸಲ್ಸ್, ಮಸಲ್ಸ್ ಅನ್ನ ಸ್ಟ್ರೆಂತ್ ಮಾಡುತ್ತೆ. ಬೂಸ್ಟ್ ಯುವರ್ ಇಮ್ಯೂನ್ ಸಿಸ್ಟಮ್, ನಮ್ಮ ಬಾಡಿಯಲ್ಲಿ ಇಮ್ಯೂನ್ ಸಿಸ್ಟಮ್ ಏನಿದೆ ಅಂದ್ರೆ ರೋಗ ನಿರೋಧಕ ಶಕ್ತಿ ಅಂತ ಏನ್ ಕರಿತೀವಿ, ಸೊ ಅದನ್ನ ಜಾಸ್ತಿ ಮಾಡ್ತಕ್ಕಂತ ಒಂದು ಕೆಲಸ. ಸಸ್ಟೈನ್ ಎ ನಾರ್ಮಲ್ ಡೈಜೆಸ್ಟಿವ್ ಸಿಸ್ಟಮ್, ಅಂದ್ರೆ ನಾರ್ಮಲ್ ಡೈಜೆಸ್ಟಿವ್ ಸಿಸ್ಟಮ್ ಅನ್ನ ಮೇಂಟೈನ್ ಮಾಡ್ತಕ್ಕಂತ ಒಂದು ಕೆಲಸ. ಸೊ ಇದಿಷ್ಟು ಅಮೈನೋ ಆಸಿಡ್ಸ್ ನ ಕೆಲಸ. ಅಮೈನೋ ಆಸಿಡ್ಸ್ ಅಂದ್ರೆ ಡಿಫ್ರೆಂಟ್ ಅಮೈನೋ ಆಸಿಡ್ಸ್ ಇದೆ. ಸೊ ಎಲ್ಲಾ ಅಮೈನೋ ಆಸಿಡ್ಸ್ ಗಳು ಕೂಡ ಅದರದೇ ಆದಂತಹ ಒಂದು ಕಾರ್ಯವೈಖರಿ ಇರುತ್ತೆ, ಅಂದ್ರೆ ಕರ್ತವ್ಯನ ನಿರ್ವಹಿಸ್ಕೊಂತ ಬರ್ತಾ ಇರುತ್ತೆ. ಸೊ ಆ ಒಂದು ಕರ್ತವ್ಯದಲ್ಲಿ ಸೊ ಇವು ಎಲ್ಲಾನು ಬರುತ್ತೆ ಅಮೈನೋ ಆಸಿಡ್ಸ್. ಸೊ ಇದೆಲ್ಲಾನು ಕರೆಕ್ಟ್ ಆಗಿ ವರ್ಕ್ ಆಯ್ತು ಅಂದ್ರೆ ನಮ್ಮ ಬಾಡಿಗೆ ಪ್ರೋಟೀನ್ಸ್ ಸಿಗ್ತಾ ಹೋಗುತ್ತೆ. ಯಾವುದೇ ರೀತಿಯಾದಂತಹ ಪ್ರೋಟೀನ್ ಡಿಫಿಷಿಯನ್ಸಿ ಆಗೋದಿಲ್ಲ ಅಂತಾನೆ ಹೇಳ್ಬೋದು. ಸೊ ನಮ್ಗೆ ಪ್ರೋಟೀನ್ಸ್ ಯಾಕೆ ಬೇಕು? ಸೊ ಅದರಿಂದ ನಾವು ತುಂಬಾ ಸಣ್ಣದು ಅಂತ ತಿಳ್ಕೊಂತೀವಿ, ಹಾ ಪ್ರೋಟೀನ್, ಬಾಡಿಗೆ ಪ್ರೋಟೀನ್ ಬೇಕು ಅಷ್ಟೇ. ಬಟ್ ಅದರದ ಇಂಪಾರ್ಟೆನ್ಸ್ ನಮಗೆ ಗೊತ್ತಿಲ್ಲ. ಸೊ ಇಂಪಾರ್ಟೆನ್ಸ್ ಯಾಕೆ ತಿಳ್ಕೊಬೇಕು ನಾವು? ಸೊ ಇಂಪಾರ್ಟೆನ್ಸ್ ಯಾಕೆ ತಿಳ್ಕೊಬೇಕು ಅಂದ್ರೆ 20% ಪ್ರೋಟೀನ್, ಸೊ 20% ಪ್ರೋಟೀನ್ ಅಲ್ಲಿ ನಮ್ಗೆ ವೇಟ್ ಮ್ಯಾನೇಜ್ಮೆಂಟ್ ಆಗುತ್ತೆ, ಬಾಡಿ ಮಸಲ್ಸ್ ಮತ್ತೆ ಫುಲ್ ಓವರ್ ಆಲ್ ಬಾಡಿ ಬಿಲ್ಡಪ್ ಆಗುತ್ತೆ, ಬ್ಲಡ್ ಶುಗರ್ ಮೇಂಟೈನ್ ಆಗುತ್ತೆ, ಮತ್ತೆ ಸ್ಕಿನ್, ನೇಲ್ ಅಂಡ್ ಹೇರ್ ಗ್ರೋತ್ ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಇದಿಷ್ಟು ನಮಗೆ ಪ್ರೋಟೀನೇ ಮಾಡೋದು. ನಮ್ಮ ಬಾಡಿಯಲ್ಲಿ ಏನಾದ್ರೂ ವೇಟ್ ಅಲ್ಲಿ ವೇರಿಯೇಷನ್ಸ್ ಆಗ್ತಾ ಇದೆ, ಬಾಡಿಯಲ್ಲಿ ವೇಟ್ ಗೇನ್ ಆಗ್ತಾ ಇದೆ ಅಥವಾ ವೇಟ್ ಲಾಸ್ ಆಗ್ತಾ ಇದೆ, ಅಥವಾ ನಮ್ಮ ಬಾಡಿಯಲ್ಲಿ ಮಸಲ್ಸ್ ಪೇನ್ ಬರ್ತಾ ಇದೆ, ಮಸಲ್ಸ್ ಕ್ರಾಂಪ್ಸ್ ಬರ್ತಾ ಇದೆ, ಅಥವಾ ಬಾಡಿ ಸರಿಯಾಗಿ ಬೆಳವಣಿಗೆ ಆಗ್ತಾ ಇಲ್ಲ, ಅಥವಾ ಬಾಡಿಯಲ್ಲಿ ಬ್ಲಡ್ ಶುಗರ್ ಲೆವೆಲ್ ವೇರಿಯೇಷನ್ ಆಗ್ತಾ ಇದೆ, ಅಥವಾ ಸ್ಕಿನ್, ನೇಲ್ಸ್ ಅಥವಾ ಹೇರ್, ಇವು ಮೂರಲ್ಲಿ ಯಾವ್ದಾದ್ರು ಒಂದು ಪ್ರಾಬ್ಲಮ್ ಬರ್ತಾ ಇದೆ ಅಂದ್ರೆ ಸೊ ನಮ್ಮ ಬಾಡಿಯಲ್ಲಿ ಪ್ರೋಟೀನ್ ಡಿಫಿಷಿಯನ್ಸಿ ಇದೆ ಅಂದ್ರೆ, ಸೊ ಅದು ಜಾಸ್ತಿನಾರು ಆಗಿರ್ಬೋದು, ಕಮ್ಮಿನಾರು ಆಗಿರ್ಬೋದು. ಸೊ ಇದನ್ನ ಫಸ್ಟ್ ನಾವ್ ಅರ್ಥ ಮಾಡ್ಕೋಬೇಕು. ಸೊ ವೈ ಇಸ್ ಪ್ರೋಟೀನ್ ಇಂಪಾರ್ಟೆಂಟ್ ಇನ್ ಯುವರ್ ಡಯಟ್? ನಿಮ್ಮ ಫುಡ್ ಅಲ್ಲಿ, ಸೊ ನಿಮ್ ಫುಡ್ ಅಲ್ಲಿ ಪ್ರೋಟೀನ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಅದಕ್ಕೆ ಏನ್ ಅಷ್ಟೊಂದು ಪ್ರಾಮುಖ್ಯತೆ ಕೊಡುವಂತ ಇದು ಏನಿದೆ? ಸೊ ಅದರಿಂದ ನಮ್ಗೆ ಇಂಪಾರ್ಟೆನ್ಸ್ ಆದ್ರೂ ಏನು, ನಾವ್ ಯಾಕೆ ಅಷ್ಟೊಂದು ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ? ಜನರಲಿ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಲ್ಲ, ಯಾಕಂದ್ರೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಅಂತೇಳಿ. ಸೊ ಪ್ರೋಟೀನ್ ಡಿಫಿಷಿಯನ್ಸಿ ಇತ್ತು ಅಂದ್ರೆ ಏನೋ ಒಂದು ಅದು ಸಣ್ಣದು, ಏನು ಇಲ್ಲ ಇಲ್ಲ ಅನ್ನೋ ತರ ಈಗಿನ ಮೈಂಡ್ ಸೆಟ್ ಇದೆ. ಬಟ್ ಅದು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಅಂಶ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಾಡಿಯಲ್ಲಿ ಯಾವುದೇ ಪಾರ್ಟ್ಸ್ ಆಗಿರ್ಬೋದು, ಯಾವುದೇ ಆರ್ಗನ್ಸ್ ಆಗಿರ್ಬೋದು, ಅದು ಹಾಳಾಗಕ್ಕೆ ಅಥವಾ ಅದು ವರ್ಕ್ ಮಾಡದೇ ಇರೋಕೆ, ಅಥವಾ ಅಹ್ ಅದರಿಂದ ಏನೇ ಸಮಸ್ಯೆ ಬಂದ್ರು ಕೂಡ ಅದಕ್ಕೆ ಮೇಜರ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಪ್ರೋಟೀನ್ ಅಂತಾನೆ ಹೇಳ್ಬೋದು. ನಮ್ಮ ಬಾಡಿಯಲ್ಲಿ ಯಾವುದೇ, ಸಾರಿ, ನಮ್ಮ ಬಾಡಿಯಲ್ಲಿ ಯಾವುದೇ ಪಾರ್ಟ್ ಆಗಿರ್ಬೋದು, ಸೊ ಅದು ಬಿಲ್ಡ್ ಆಗಕ್ಕೆ ಅಥವಾ ಸರಿಯಾಗಿ ಕಾರ್ಯನಿರ್ವಹಿಸಕ್ಕೆ ಸಹಾಯ ಮಾಡ್ತಕ್ಕಂತ ಒಂದು ಅಂಶ ಏನಾದ್ರು ಇದ್ರೆ ಅದು ಪ್ರೋಟೀನ್ ಅಂತಾನೆ ಕರಿತೀವಿ. ನಾನು ಅವಾಗ್ಲೇ ಹೇಳ್ದೆ, ಬಿಲ್ಡ್ಸ್ ಅಂಡ್ ರಿಪೇರ್ಸ್ ಮಸಲ್ಸ್ ಅಂತ. ಮಸಲ್ಸ್ ಅನ್ನ ಯಾವುದೇ ಪ್ರಾಬ್ಲಮ್ಸ್ ಇರ್ಬೋದು ಅಥವಾ ಮಸಲ್ಸ್ ಸ್ಟ್ರೆಂತ್ ಆಗಿರ್ಬೋದು ಇಂಪ್ರೂವ್ ಮಾಡಕ್ಕೆ ಪ್ರೋಟೀನ್ ಬೇಕೇ ಬೇಕು. ಅಂಡ್ ಹಾರ್ಮೋನ್ಸ್ ಮತ್ತೆ ಎನ್ಸೈಮ್ಸ್ ಅನ್ನ ರೆಡಿ ಮಾಡ್ತಕ್ಕಂಥದ್ದೇ ಪ್ರೋಟೀನ್. ಹಾರ್ಮೋನ್ಸ್ ಮತ್ತೆ ಎನ್ಸೈಮ್ಸ್ ವೇರಿಯೇಷನ್ಸ್ ಅಲ್ಲಿ ಏನಾದ್ರೂ ಆಯ್ತು, ಕೆಲವೊಬ್ಬರಿಗೆ ಲೇಡೀಸ್ಗೆ ತುಂಬಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಬರುತ್ತೆ, ಸೊ ಜೆಂಟ್ಸಿಗೂ ಬರುತ್ತೆ. ಕಂಪ್ಯಾರಿಟಿವ್ಲಿ ಲೇಡೀಸ್ಗೆ ತುಂಬಾ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರುತ್ತೆ. ಆ ಹಾರ್ಮೋನಲ್ ಚೇಂಜಸ್ ಆಗಕ್ಕೆ ಮೇನ್ ರೀಸನ್ ಇಸ್ ಪ್ರೋಟೀನ್.
ಯಾವುದೇ ಒಂದು ಸಣ್ಣ ಕೆಲ್ಸ ಕೂಡ ವೇರಿಯೇಷನ್ ಆಗ್ತಾ ಇದೆ ನಮ್ಮ ಬಾಡಿಯಲ್ಲಿ ಅಂದ್ರೆ ಸೊ ಅದಕ್ಕೆ ಮೇಜರ್ ರೀಸನ್ ಈಸ್ ಪ್ರೋಟೀನ್. ಸೊ ನಮ್ಮ ಬಾಡಿಯಲ್ಲಿ ಪ್ರೋಟೀನ್ ಡಿಫಿಷಿಯನ್ಸಿ ಇದೆ ಅಥವಾ ಪ್ರೋಟೀನ್ ಅತಿ ಹೆಚ್ಚು ಇದೆ. ಹೆಚ್ಚಾದ್ರೂ ಕಷ್ಟ, ಕಮ್ಮಿ ಆದ್ರೂ ಕಷ್ಟ, ಬಟ್ ಇಟ್ ಮಟ್ ಬಿ ಬ್ಯಾಲೆನ್ಸ್ಡ್ ಆಗೇ ಇರ್ಬೇಕು. ನಮ್ಮ ಬಾಡಿಯಲ್ಲಿ ಮೆಟಬಾಲಿಸಮ್ ನ ಬೂಸ್ಟ್ ಮಾಡ್ತಕ್ಕಂಥ ಕೆಲಸ ಆಗಿರ್ಬೋದು, ನಮ್ಮ ಬಾಡಿಯಲ್ಲಿ ಎನರ್ಜಿ ಸೋರ್ಸ್ ನ ಪ್ರೊಡ್ಯೂಸ್ ಮಾಡೋದಾಗಿರ್ಬೋದು. ಸೊ ಎನರ್ಜಿ ವೀಕ್ ಇದೆ, ಕೆಲವೊಬ್ಬರಿಗೆ ಪದೇ ಪದೇ ಸುಸ್ತಾಗ್ತಾ ಇದೆ, ಕೆಲಸ ಮಾಡಕ್ ಆಗ್ತಾ ಇಲ್ಲ, ಬಾಡಿಯಲ್ಲಿ ಎನರ್ಜಿ ಪ್ರೊಡಕ್ಷನ್ ಕಮ್ಮಿ ಇದೆ. ಸೊ ದಟ್ ಈಸ್ ವಾಟ್ ದ ರೀಸನ್ ಪ್ರೋಟೀನ್ ಡಿಫಿಷಿಯನ್ಸಿ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಬೋನ್ ಹೆಲ್ತ್ ಅಂತ ಕರಿತೀವಿ. ಸೊ ನಮ್ಮ ಬಾಡಿಯಲ್ಲಿ ಬೋನ್ ಸ್ಟ್ರೆಂತ್ ಆಗಿರ್ಬೋದು ಅಥವಾ ಮಸಲ್ ಸ್ಟ್ರೆಂತ್ ಆಗಿರ್ಬೋದು, ಬೋನ್ ಡೆವಲಪ್ಮೆಂಟ್ ಆಗಿರ್ಬೋದು, ಸೊ ಎಲ್ಲಾನು ಮೇಂಟೈನ್ ಮಾಡೋದು ಪ್ರೋಟೀನ್. ಸೊ 7 ಇಂಪಾರ್ಟೆಂಟ್ ಫಂಕ್ಷನ್ಸ್ ಪ್ರೋಟೀನ್ ಏನ್ ಮಾಡತ್ತೆ. ಪ್ರೋಟೀನ್ ಅನ್ನ ಸಾರಿ ಪ್ರೋಟೀನ್ ಕೆಲಸ ಏನು ನಾನು ಅವಾಗಲೇ ಹೇಳಿದೆ, ಪ್ರತಿ ಸ್ಲೈಡ್ ಅಲ್ಲೂ ಹೇಳ್ತಾ ಬರ್ತಾ ಇದ್ದೀನಿ. ನಮ್ಮ ಬಾಡಿಯಲ್ಲಿ ಎನರ್ಜಿ ಪ್ರೊಡಕ್ಷನ್ಸ್ ಆಗಿರ್ಬೋದು ಅಥವಾ ಬೋನ್ ಸ್ಟ್ರೆಂತ್ ಆಗಿರ್ಬೋದು, ಮಸಲ್ಸ್ ಆಗಿರ್ಬೋದು, ಓವರ್ ಆಲ್ ಬಾಡಿ ಗ್ರೋತ್ ಆಗಿರ್ಬೋದು, ಸೊ ಎಲ್ಲದಕ್ಕೂ ಮೇನ್ ರೀಸನ್ ಈಸ್ ಪ್ರೋಟೀನ್. ನಮ್ಮ ಬಾಡಿ ಆಂಟಿಬಾಡೀಸ್ ಅನ್ನ ಏನಿದೆ, ಸೊ ಅದಕ್ಕೆ ಇಮ್ಯುನಿಟಿ ಫಂಕ್ಷನ್ಸ್ ಅಥವಾ ಇಮ್ಯೂನ್ ಫಂಕ್ಷನ್ ಅಂತ ಕರಿತೀವಿ. ಇಮ್ಯೂನ್ ಫಂಕ್ಷನ್ ಕೊಡೋದನ್ನು ಕೂಡ ಸೊ ಪ್ರೋಟೀನೇ. ಟ್ರಾನ್ಸ್ಪೋರ್ಟ್ ಅಂಡ್ ಸ್ಟೋರ್ಸ್ ನ್ಯೂಟ್ರಿಯೆಂಟ್ಸ್. ನಮ್ಮ ಬಾಡಿಯಲ್ಲಿ ನ್ಯೂಟ್ರಿಯೆಂಟ್ಸ್ ಸೊ ಅತಿ ಹೆಚ್ಚು ಪ್ರಮಾಣದಲ್ಲಿ ಟ್ರಾನ್ಸ್ಫರ್ ಆಗೋದು ಅಥವಾ ಸ್ಟೋರ್ ಆಗೋದು ಅಂದ್ರೆ ಫಾರ್ ಫ್ಯೂಚರ್ ಯೂಸ್ ಅಂತ ಕರಿತೀವಿ. ಸೊ ಅದು ಎಲ್ಲದನ್ನು ಪ್ರೋಟೀನೇ ಮಾಡೋದು. ಸೊ ಯಾಕೆ ಪ್ರೋಟೀನ್ ಅಂದ್ರೆ, ಸೊ ಪ್ರೋಟೀನ್ಸ್ ಚೆನ್ನಾಗಿತ್ತು ಅಂದ್ರೆ ಎನ್ಸೈಮ್ಸ್ ಮತ್ತೆ ಹಾರ್ಮೋನ್ಸ್ ಕರೆಕ್ಟ್ ಆಗಿ ವರ್ಕ್ ಮಾಡುತ್ತೆ. ಸೊ ಎನ್ಸೈಮ್ಸ್ ಹಾರ್ಮೋನ್ಸ್ ಕರೆಕ್ಟ್ ಆಗಿ ವರ್ಕ್ ಮಾಡಿದ್ರೆ ಇದೆಲ್ಲ ಪ್ರಾಪರ್ ಪ್ರೊಸೆಸ್ ಕರೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಪ್ರೊವೈಡ್ ಸ್ಟ್ರಕ್ಚರ್ ಅಂಡ್ ಮೋಷನ್. ಸೊ ಯಾವುದೇ ಆಗಿರ್ಬೋದು, ಸೊ ಅದಕ್ಕೆ ಆದಂತಹ ಒಂದು ಸ್ಟ್ರಕ್ಚರ್ ಇದೆ. ಪ್ರೋಟೀನ್ ಅಲ್ಲಿ ಏನಾದ್ರೂ ವೇರಿಯೇಷನ್ಸ್ ಆಯ್ತು ಅಂದ್ರೆ ಆ ಹಾರ್ಮೋನಲ್ ಅದ್ರ ಜೊತೆಗೆ ಹಾರ್ಮೋನಲ್ ಡಿಫಿಷಿಯನ್ಸಿ ಅಂತ ಕರಿತೀವಿ. ಸೊ ಹಾರ್ಮೋನಲ್ ಡಿಫಿಷಿಯನ್ಸಿ ಬರಕ್ಕೆ ಮೇಜರ್ ರೀಸನ್ ಬಂದ್ಬಿಟ್ಟು ಸ್ಟ್ರಕ್ಚರ್ ಅಂತಾನೆ ಕರಿತೀವಿ. ಸ್ಟ್ರಕ್ಚರ್ ಇಂಬ್ಯಾಲೆನ್ಸ್ ಆಗದೆ ಪ್ರೋಟೀನ್ ಡಿಫಿಷಿಯನ್ಸಿ ಇಂದ. ನೆಕ್ಸ್ಟ್ ಬಂದ್ಬಿಟ್ಟು ಬ್ಲಡ್ ಫ್ಲೂಯಿಡ್ ಅಥವಾ ಫ್ಲೂಯಿಡ್ ಬ್ಯಾಲೆನ್ಸ್ ಅಂತ ಕರಿತೀವಿ. ಬಾಡಿಯಲ್ಲಿ ಫ್ಲೂಯಿಡ್ ಅಂತ ಅಂದ್ರೆ ವಾಟರ್ ಅಂಶ ಅಂತಾನೆ ಹೇಳ್ಬೋದು. ಸೊ ವಾಟರ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಫ್ಲೂಯಿಡ್ ಆಗಿರ್ಬೋದು, ಅದನ್ನ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಒಂದು ಕೆಲಸ ಮಾಡೋದು ಅಂದ್ರೆ ಸೊ ಅದು ಪ್ರೋಟೀನ್. ಸೊ ಯಾಕಂದ್ರೆ ಪ್ರತಿಯೊಂದು ಆರ್ಗನ್ಸ್ ಅಲ್ಲೂ ಎನರ್ಜಿ ಬೂಸ್ಟ್ ಅಪ್ ಮಾಡುತ್ತೆ, ಪ್ರತಿಯೊಂದು ಆರ್ಗನ್ಸ್ ಅಲ್ಲೂ ಸ್ಟ್ರೆಂತ್ ನ ಪ್ರೊವೈಡ್ ಮಾಡುತ್ತೆ. ಅಂದ್ರೆ ಸೊ ಬ್ಲಡ್ ಫ್ಲೋ ಏನಾಗಿರುತ್ತೆ ಅಥವಾ ಯಾವುದೇ ಫ್ಲೂಯಿಡ್ ಆಗಿರ್ಬೋದು, ವೈಟ್ ಬ್ಲಡ್ ಸೆಲ್ಸ್, ಪ್ಲೇಟ್ಲೆಟ್ಸ್, WBC, ಸೊ RBC ಯಾವುದೇ ಆಗಿರ್ಬೋದು, ಸೊ ಅದನ್ನ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಒಂದು ಕೆಲಸ ಏನಿದೆ ಅದು ಪ್ರೋಟೀನ್. ಸೊ ನೆಕ್ಸ್ಟ್ ಮೇಂಟೈನ್ ಪ್ರಾಪರ್ pH ಅಂತ ಕರಿತೀವಿ. ಅಂದ್ರೆ ಬಾಡಿಯಲ್ಲಿ pH ತುಂಬಾನೇ ಇಂಪಾರ್ಟೆಂಟ್. ಸೊ ಬಾಡಿಯಲ್ಲಿ pH ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಬಾಡಿಯ ಸಸ್ಟೈನಿಟಿ ಅಂದ್ರೆ ಇಮ್ಯುನಿಟಿ ಪವರ್ ಆಗಿರ್ಬೋದು ಅಥವಾ ಬಾಡಿ ರೆಸಿಸ್ಟೆನ್ಸ್ ಪವರ್ ಆಗಿರ್ಬೋದು ಅಥವಾ ಬಾಡಿಯ ಸ್ಟ್ರೆಂತ್ ಆಗಿರ್ಬೋದು, ಎನರ್ಜಿ ಆಗಿರ್ಬೋದು. ಸೊ ಎಲ್ಲಾನು ನಾರ್ಮಲ್ ಆಗಿರ್ಬೇಕು ಅಂದ್ರೆ ಮೇಜರ್ ಆಗಿ ಬಾಡಿಯಲ್ಲಿ pH ನಾರ್ಮಲ್ ಆಗಿರ್ಬೇಕು. ಸೊ ನಾವ್ ಯಾವಾಗ್ಲೂ ಎಷ್ಟು pH ಇರೋ ವಾಟರ್ ಕುಡಿದ್ರೆ ನಮ್ಮ ಬಾಡಿಗೆ ಹೆಲ್ಪ್ಫುಲ್ ಅಂತ ಯೋಚನೆ ಮಾಡ್ತೀವೋ, ಅದೇ ತರ ನಮ್ಮ ಬಾಡಿಯಲ್ಲಿ pH ಕೂಡ ಬ್ಯಾಲೆನ್ಸ್ ಆಗಿರ್ಬೇಕು. ಸೊ ಪ್ರತಿ ಸರಿ ಹೇಳ್ದಂಗೆ ನಾವು ಹೆಚ್ಚು ಪೋಷಕಾಂಶಗಳ ಕೊರತೆಯಿಂದ ತುಂಬಾನೇ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿನೂ ಆಗ್ತಾ ಇದೆ. ಸೊ ಅದ್ರ ಜೊತೆಗೆ ಪ್ರೋಟೀನ್ ಡಿಫಿಷಿಯನ್ಸಿನೂ ಆಗ್ತಾ ಇದೆ. ಸೊ ಆದಷ್ಟು ನಾವು ಅದನ್ನ ಅವಾಯ್ಡ್ ಮಾಡ್ತಾ ಬರ್ಬೇಕು. ಸೊ ಆದಷ್ಟು ನಮ್ಗೆ ಪ್ರೋಟೀನ್ ಇಂದ ಏನೇನ್ ಬೆನಿಫಿಟ್ಸ್ ಇದೆ ಅಂತ ಗೊತ್ತಾಯ್ತು ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಆ ತಪ್ಪು ಮಾಡಲ್ಲ ಅಂತ ಅನ್ಕೊಂತೀನಿ. ಮಸಲ್ ಡೆವಲಪ್ಮೆಂಟ್, ಬೋನ್ ಮೆಟಬಾಲಿಸಮ್, ಮೇಜರ್ ಆಗಿ ಶುಗರ್ ಲೆವೆಲ್ ಅನ್ನ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಒಂದು ಪಾರ್ಟ್ ಅಂದ್ರೆ ಅದು ಪ್ರೋಟೀನ್ ಅಂತಾನೆ ಹೇಳ್ಬೋದು. ಸೊ ಅಂಡ್ ಏಜಿಂಗ್ ಪ್ರೊಸೆಸ್ ಅನ್ನ ಸ್ಲೋ ಮಾಡುತ್ತೆ, ಹೇರ್ ಡ್ಯಾಮೇಜಸ್ ಅನ್ನ ಕಮ್ಮಿ ಮಾಡುತ್ತೆ. ಸೊ ಬಾಡಿಯಲ್ಲಿ ವೇಟ್ ಮ್ಯಾನೇಜ್ಮೆಂಟ್ ಅಂತ ಏನ್ ಕರಿತೀವಿ, ಸೊ ಅದನ್ನ ಬಿಲ್ಡ್ ಅಪ್ ಮಾಡುತ್ತೆ. ಅಂಡ್ ಹಾರ್ಟ್ ರಿಲೇಟೆಡ್ ಡಿಸೀಸ್ ಅನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಕೆಲಸ. ಅಂಡ್ ಬಾಡಿಯಲ್ಲಿ ಇಮ್ಯೂನ್ ಸಿಸ್ಟಮ್, ಇಮ್ಯುನಿಟಿ ಪವರ್ ಅಂತ ಏನ್ ಕರಿತೀವಿ, ಸೊ ಅದನ್ನ ಇಂಪ್ರೂವ್ ಮಾಡುತ್ತೆ.
ಸೊ ನೆಕ್ಸ್ಟ್ ಹಾರ್ಮೋನಲ್ ಚೇಂಜಸ್ ಆಗದೆ ಇರೋ ತರ ಹಾರ್ಮೋನ್ ಅನ್ನ ಬ್ಯಾಲೆನ್ಸ್ ಆಗಿ ಇಟ್ಕೊಳತ್ತೆ. ಅಂಡ್ ಮೇಜರ್ ಸ್ಕಿನ್ ಹೆಲ್ತ್. ಸೊ ಸ್ಕಿನ್ ಹೆಲ್ತ್ ನ ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆಗದೆ ಇರೋ ತರ ಮೇಂಟೈನ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಇದಿಷ್ಟು ಪ್ರೋಟೀನಿನ ಬೆನಿಫಿಟ್ಸ್ ಅಂತಾನೆ ಹೇಳ್ಬೋದು. ಸೊ ಪ್ರೋಟೀನ್ ಇಂದ ಎಷ್ಟೊಂದು ಬೆನಿಫಿಟ್ಸ್ ಇದೆ, ಆದ್ರೆ ನಾವು ಕರೆಕ್ಟ್ ಆಗಿ ಪ್ರೋಟೀನ್ಸ್ ಅನ್ನ ಯೂಸ್ ಮಾಡ್ತಾ ಇದೀವಾ? ಸೊ ಪ್ರೋಟೀನ್ಸ್ ಯಾಕೆ ಬೇಕು? ಸೊ ಪ್ರೋಟೀನ್ಸ್ ಇಲ್ಲ ಅಂದ್ರೆ ಏನಾಗತ್ತೆ? ಸೊ ವಾಟ್ ಈಸ್ ಅ ಪ್ರೋಟೀನ್ ಡಿಫಿಷಿಯನ್ಸಿ? ಪ್ರೋಟೀನಿನ ಕೊರತೆ ಸೊ ಏನ್ ಮಾಡತ್ತೆ? ಸೊ ಫಸ್ಟ್ ಪ್ರೋಟೀನ್ ಡಿಫಿಷಿಯನ್ಸಿ ಆದ್ರೆ ನಮಗೆ ಯಾವ ತರ ಕಾಸಸ್, ಅಂದ್ರೆ ಯಾಕೆ ಪ್ರೋಟೀನ್ ಡಿಫಿಷಿಯನ್ಸಿ ಬರುತ್ತೆ, ಅದ್ರ ಸಿಂಪ್ಟಮ್ಸ್ ಏನು? ಸೊ ಅದಕ್ಕೆ ನಾವ್ ಏನ್ ಮಾಡ್ಬೇಕು? ಸೊ ನೋಡ್ತಾ ಹೋಗೋಣ. ಸೊ ಸೈನ್ಸ್ ಆಫ್ ಪ್ರೋಟೀನ್ ಡಿಫಿಷಿಯನ್ಸಿ ಅಂದ್ರೆ ನನಗೆ ಪ್ರೋಟೀನ್ ಡಿಫಿಷಿಯನ್ಸಿ ಇದೆ, ನನ್ನ ಬಾಡಿಯಲ್ಲಿ ಪ್ರೋಟೀನ್ ಕಮ್ಮಿ ಇದೆ. ಸೊ ಅದಕ್ಕೆ ಯಾವ ಸೈನ್ಸ್ ಅಂದ್ರೆ ನಿಮಗೆ ಗೊತ್ತಾಗೋಕೆ ಯಾವ ಸೂಚನೆಗಳು ಕೊಡ್ತಾ ಹೋಗುತ್ತೆ? ಫಸ್ಟ್, ಹೇರ್ ಲಾಸ್. ತುಂಬಾ ಹೇರ್ ಲಾಸ್ ಆಗ್ತಾ ಇದೆ, ನನ್ ಕೂದಲು ಬಹಳ ಉದುರುತ್ತಾ ಇದೆ. ಈ ಜನರಲ್ಲಿ ಎಲ್ಲರೂ ಹೇಳ್ಕೊಂತಾರೆ, ಯಾಕೋ ಕೂದಲು ಬಹಳ ಉದುರುತ್ತಾ ಇದೆ. ಮೇನ್ ರೀಸನ್ ಪ್ರೋಟೀನ್ ಡಿಫಿಷಿಯನ್ಸಿ, ಬಟ್ ನಮಗೆ ಯಾರಿಗೂ ಗೊತ್ತಿಲ್ಲ ಅದು. ವಾಟರ್ ಚೇಂಜ್ ಆಯ್ತು, ವಾಟರ್ ಚೇಂಜ್ ಆಯ್ತು, ಅದಕ್ಕೆ ಹೇರ್ ಲಾಸ್ ಆಗ್ತಾ ಇದೆ. ಸೊ ವಾಟರ್ ಅಲ್ಲಿ ಸಾಲ್ಟ್ ಕಂಟೆಂಟ್ ಜಾಸ್ತಿ ಇದೆ, ಅದಕ್ಕೆ ಹೇರ್ ಲಾಸ್ ಆಗ್ತಾ ಇದೆ. ಸೊ ಇದೇ ತರ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಅದು ಬೇರೆ ರೀತಿಯಿಂದ ಆಗ್ತಾ ಇದೆ, ಬಟ್ ನಾವ್ ಅನ್ಕೊಳೋದು ಬೇರೆ ರೀತಿನೇ ಯೋಚನೆ ಮಾಡ್ತೀವಿ. ಸೊ ದಟ್ ಈಸ್ ವಾಟ್. ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲ, ಪ್ರೋಟೀನ್ ಬಗ್ಗೆ ನಾಲೆಡ್ಜ್ ಇಲ್ಲ. ಸೊ ಪ್ರೋಟೀನ್ ಕಮ್ಮಿ ಆಯ್ತು ಅಂದ್ರೆ ಹೇರ್ ಲಾಸ್ ಆಗುತ್ತೆ. ನಿಮ್ಮ ಬಾಡಿಯಲ್ಲಿ ಪ್ರೋಟೀನ್ ಅನ್ನ ಮೇಂಟೈನ್ ಮಾಡಿ ನೋಡಿ, ಹೇರ್ ಲಾಸ್ ಕಮ್ಮಿ ಆಗುತ್ತೆ. ನೆಕ್ಸ್ಟ್, ಮಸಲ್ಸ್ ವೀಕ್ ಆಗುತ್ತೆ, ಅಂದ್ರೆ ಬಾಡಿ ಸ್ಟಿಫ್ನೆಸ್ ಬರಲ್ಲ, ಮಸಲ್ಸ್ ಅಲ್ಲಿ ಸ್ಟ್ರೆಂತ್ ಬರಲ್ಲ, ಆಕ್ಟಿವ್ ಆಗಿ ವರ್ಕ್ ಮಾಡಕ್ ಆಗಲ್ಲ. ತುಂಬಾ ಹೊತ್ತು ನೀವು ನಿಮ್ಮ ಮಸಲ್ಸ್ ಅನ್ನ ಯೂಸ್ ಮಾಡಿ ವರ್ಕ್ ಮಾಡಕ್ ಆಗಲ್ಲ. ಸೊ ದಟ್ ಈಸ್ ವಾಟ್ ಮಸಲ್ ವೀಕ್ನೆಸ್. ಸೊ ನೆಕ್ಸ್ಟ್, ಇಮ್ಯುನಿಟಿ ಪವರ್ ಡೌನ್ ಆಗ್ತಾ ಇರತ್ತೆ. ಇನ್ಫೆಕ್ಷನ್ಸ್ ಗೆ ತುಂಬಾನೇ ನೀವು ಯಾವುದೇ ಸ್ವಲ್ಪ ಸಣ್ಣ ಪುಟ್ಟ ಚೇಂಜಸ್, ಕ್ಲೈಮೇಟ್ ಚೇಂಜಸ್ ಆದ್ರೂ ಕೂಡ ಇನ್ಫೆಕ್ಷನ್ಸ್ ಆಗ್ತಾ ಇರುತ್ತೆ. ಸೊ ದಟ್ ಈಸ್ ವಾಟ್ ಲೋ ಇಮ್ಯುನಿಟಿ ಅಂತ ಕರಿತೀವಿ. ಅಥವಾ ಆ ನಮ್ಮ ಬಾಡಿಯಲ್ಲಿ ರೋಗ ನಿರೋಧಕ ಶಕ್ತಿ ಏನಾಗಿರುತ್ತೆ ಅದು ಕುಗ್ತಾ ಬರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ಲೋ ಹೀಲಿಂಗ್ ಪ್ರೊಸೆಸ್. ಸೊ ಸ್ಲೋ ಹೀಲಿಂಗ್ ಪ್ರೊಸೆಸ್ ಅಂದ್ರೆ ಯಾವುದೇ ಗಾಯ ಆಗಿರ್ಬೋದು ಬೇಗ ಮಾಯಲ್ಲ, ಮಾಯಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಮೀನ್ಸ್ ಬಾಡಿಯಲ್ಲಿ ಬ್ಲಡ್ ಶುಗರ್ ಲೆವೆಲ್ ವೇರಿಯೇಷನ್ ಆದಾಗ ಸೊ ಈ ತರದ ಸಮಸ್ಯೆ ಬರ್ತಾ ಇದೆ. ನನಗೆ ಶುಗರ್ ಇಲ್ಲ ಆದ್ರೂ ನನಗೆ ಗಾಯ ಬೇಗ ಮಾಯ. ಸೊ ದಟ್ ಈಸ್ ವಾಟ್ ರೀಸನ್. ನಮ್ಮ ಬಾಡಿಯಲ್ಲಿ ಹೀಲಿಂಗ್ ಪವರ್ ಕಮ್ಮಿ ಇರುತ್ತೆ. ಯಾಕೆ ಕಮ್ಮಿ ಇರುತ್ತೆ? ಬಿಕಾಸ್ ಆಫ್ ಪ್ರೋಟೀನ್ ಡಿಫಿಷಿಯನ್ಸಿ. ನೆಕ್ಸ್ಟ್ ಬಂದ್ಬಿಟ್ಟು ಒಡೆ ಸಾರಿ ಎಡೆಮಾ ಅಂತ ಕರಿತೀವಿ. ಓ ಸೈಲೆಂಟ್ ಆಗುತ್ತೆ. ಸೊ ಎಡೆಮಾ ಬಂದ್ಬಿಟ್ಟು ನಿಮ್ಗೆ ಬಾಡಿಯಲ್ಲೆಲ್ಲ ಸ್ವೆಲ್ಲಿಂಗ್ ಆಗ್ತಾ ಹೋಗುತ್ತೆ. ಸೊ ಕೆಲವರನ್ನ ನೋಡ್ಬೋದು, ಮುಖ ಸ್ವೆಲ್ಲಿಂಗ್ ಆಗೋದು, ಕೈ ಕಾಲುಗಳ ಸ್ವೆಲ್ಲಿಂಗ್ ಆಗೋದು, ಯಾಕಂದ್ರೆ ಅದು ವಾಟರ್ ಸ್ಟೋರೇಜ್ ಆಗ್ತಾ ಇರುತ್ತೆ. ಸೊ ದಟ್ ಈಸ್ ವಾಟ್ ಎಡೆಮಾ ಅಂತ ಕರಿತೀವಿ. ಈ ತರದ್ದೆಲ್ಲ ಸಿಂಪ್ಟಮ್ಸ್ ಬರೋದೇ ಪ್ರೋಟೀನ್ ಡಿಫಿಷಿಯನ್ಸಿಯಿಂದ. ಸೊ ಪ್ರೋಟೀನ್ ಡಿಫಿಷಿಯನ್ಸಿ ಯಾಕೆ ಬರುತ್ತೆ? ಹೌದು, ಪ್ರೋಟೀನ್ ಡಿಫಿಷಿಯನ್ಸಿ ಬಂದಿದೆ. ಪ್ರೋಟೀನ್ ಡಿಫಿಷಿಯನ್ಸಿ ಯಾಕೆ ಬರುತ್ತೆ? ಸೊ ನೆಕ್ಸ್ಟ್, ಸೆಲ್ಯಾಕ್ ಡಿಸೀಸ್ ಅಂತ ಕರಿತೀವಿ. ಸೊ ಸೆಲ್ಯಾಕ್ ಡಿಸೀಸ್ ಅಂದ್ರೆ ನಮ್ಮ ಬಾಡಿಯಲ್ಲಿ ಸ್ಮಾಲ್ ಇಂಟೆಸ್ಟೈನ್ ಫಂಕ್ಷನ್ ಏನಿದೆ ಅಥವಾ ಸ್ಮಾಲ್ ಇಂಟೆಸ್ಟೈನ್ ಏನಿದೆ, ಸೊ ಇನ್ಫೆಕ್ಷನ್ಸ್ ಆಗಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಸ್ಮಾಲ್ ಇಂಟೆಸ್ಟೈನಲ್ ಇನ್ಫೆಕ್ಷನ್ ಅಂತ ಕರಿತೀವಿ. ಸೊ ಆ ಒಂದು ಸಮಸ್ಯೆ ಜಾಸ್ತಿ ಆಗ್ತಾ ಹೋದ್ರೆ ಅದನ್ನ ಸೆಲಿಯಾಕ್ ಡಿಸೀಸ್ ಆಗಿ ಕನ್ವರ್ಟ್ ಆಗುತ್ತೆ. ಇಂಟೆಸ್ಟೈನಲ್ ಪ್ರಾಬ್ಲಮ್ಸ್ ಬರ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪ್ಯಾರಾಸೈಟಿಸ್ ಅಂಡ್ ಅದರ್ ಇನ್ಫೆಕ್ಷನ್ಸ್ ಅಂತ ಕರಿತೀವಿ. ಅಂದ್ರೆ ಆ ಹೊರಗಡೆ ಏನು ಇನ್ಫೆಕ್ಷನ್ಸ್ ಗಳು ಸ್ಪ್ರೆಡ್ ಆಗ್ತಾ ಇದೆ, ಸೊ ಅದಕ್ಕೆ ನಮ್ಮ ಬಾಡಿ ಬೇಗ ರಿಯಾಕ್ಟ್ ಆಗುತ್ತೆ. ಸೊ ದಟ್ ಈಸ್ ವಾಟ್ ಮೇಜರ್ ಕಂಡೀಷನ್ ಅಂತಾನೆ ಹೇಳ್ಬೋದು. ಸೊ ಅದು ಒಂದು ಪ್ರೋಟೀನ್ ಡಿಫಿಷಿಯನ್ಸಿಗೆ ಮೇನ್ ಕಾಸ್. ಡಿಫೆಕ್ಟ್ಸ್ ಇನ್ ಯುವರ್ ಇಂಟೆಸ್ಟೈನ್ಸ್ ಅಂತ ಕರಿತೀವಿ. ಸೊ ಸ್ಮಾಲ್ ಇಂಟೆಸ್ಟೈನ್ ಆಗಿರ್ಬೋದು, ಲಾರ್ಜ್ ಇಂಟೆಸ್ಟೈನ್ ಆಗಿರ್ಬೋದು, ಎರಡರಲ್ಲಿ ಯಾವುದೇ ಪ್ರಾಬ್ಲಮ್ ಇದ್ರೂ ಕೂಡ ಸೊ ಅದು ನಿಮಗೆ ಏನಾಗುತ್ತೆ, ಈ ಒಂದು ಸಮಸ್ಯೆ ಬರ್ತಕ್ಕಂತ ಒಂದು ಚಾನ್ಸಸ್ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಲ್ಯಾಕ್ ಆಫ್ ಪ್ರಾಪರ್ ಕೇರ್ ಡ್ಯೂರಿಂಗ್ ಚೈಲ್ಡ್ಹುಡ್. ಸೊ ನಿಮ್ಮ ಚೈಲ್ಡ್ಹುಡ್ ಅಲ್ಲಿ ನೀವು ಪ್ರಾಪರ್ ಆಗಿ ಕೇರ್ ತಗೊಂಡಿಲ್ಲ, ಸೊ ನೆಗ್ಲೆಕ್ಟ್ ಮಾಡಿದ್ರಿ, ಕರೆಕ್ಟ್ ಆಗಿ ಪ್ರೋಟೀನ್ ಇಂಟೇಕ್ ಆಗಿಲ್ಲ. ಸೊ ಕೆಲವೊಬ್ರು ಸಣ್ಣ ಮಕ್ಕಳು ಸರಿಯಾಗಿ ಊಟ ಮಾಡೋದಿಲ್ಲ, ಅಥವಾ ಬೆಳವಣಿಗೆ ಟೈಮ್ ಅಲ್ಲಿ ಅವರು ಎಷ್ಟು ಅವಶ್ಯಕತೆ ಇರುತ್ತೋ ಪ್ರೋಟೀನ್ ಇಂದು ಸೊ ಅದನ್ನ ಇಂಟೇಕ್ ಮಾಡಿರಲ್ಲ. ಸೊ ಅವಾಗ ಏನಾಗುತ್ತೆ, ಈ ಒಂದು ಸಮಸ್ಯೆ ಬರ್ತಕ್ಕಂತ ಒಂದು ಚಾನ್ಸಸ್ ಇರುತ್ತೆ. ಅಂದ್ರೆ ನಾವು
ಸಣ್ಣವರಿದ್ದಾಗೂನು ನಮ್ಮ ಊಟದಲ್ಲಿ ಏನಾದ್ರೂ ವೇರಿಯೇಷನ್ಸ್ ಇತ್ತು ಅಂದ್ರೆ ಸೊ ಅವಾಗೂ ಕೂಡ ಈ ಒಂದು ಸಮಸ್ಯೆ ನಮ್ಮನ್ನ ಕಾಡ್ತಾ ಹೋಗುತ್ತೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಒನ್ ಈಟಿಂಗ್ ಡಿಸಾರ್ಡರ್ ಅಂತ ಕರಿತೀವಿ. ಸೊ ಕೆಲವೊಬ್ರು ಪದೇ ಪದೇ ಊಟ ಮಾಡ್ತಾ ಇರ್ತಾರೆ. ಸೊ ದಟ್ ಈಸ್ ಆಲ್ಸೋ ಒನ್ ರೀಸನ್ ಪ್ರೋಟೀನ್ ಡಿಫಿಷಿಯನ್ಸಿಗೆ. ಕೆಲವೊಬ್ರು ಊಟನೇ ಮಾಡೋದಿಲ್ಲ. ಸೊ ದಟ್ ಈಸ್ ಆಲ್ಸೋ ಒನ್ ರೀಸನ್ ಫಾರ್ ಪ್ರೋಟೀನ್ ಡಿಫಿಷಿಯನ್ಸಿ. ಎರಡೂ ಬರುತ್ತೆ. ಈಟಿಂಗ್ ಡಿಸಾರ್ಡರ್ಸ್ ಅಂದ್ರೆ ಅತಿ ಹೆಚ್ಚು ಊಟ ಮಾಡೋದು, ಅತಿ ಕಮ್ಮಿ ಊಟ ಮಾಡೋದು. ಸೊ ಎರಡೂ ನಿಮಗೆ ಈಟಿಂಗ್ ಡಿಸಾರ್ಡರ್ಸ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಎಕನಾಮಿಕ್ ಕಂಡೀಷನ್ ಅಂಡ್ ಹಂಗರ್. ಸೊ ಅತಿ ಹೆಚ್ಚು ಹಸುವನ್ನ ತಡ್ಕೊಂತಕ್ಕಂಥದ್ದು. ಸೊ ಏನೋ ಒಂದ್ ವರ್ಕ್ ಮಾಡ್ತಾ ಇದ್ದೀವಿ, ಎದ್ದೋಗಕ್ ಆಗೋದಿಲ್ಲ, ಅಥವಾ ಈ ವರ್ಕ್ ನ ಕಂಪ್ಲೀಟ್ ಮಾಡ್ಬೇಕು, ಆಮೇಲೆ ಊಟ ಮಾಡೋಣ ಅಂತ ತುಂಬಾ ಎಷ್ಟು ಹಸುಕೊಂಡು ಊಟ ಮಾಡ್ತಿರೋ. ಸೊ ದಟ್ ಈಸ್ ಆಲ್ಸೋ ಒನ್ ರೀಸನ್ ಫಾರ್ ಪ್ರೋಟೀನ್ ಡಿಫಿಷಿಯನ್ಸಿ. ಪ್ರೋಟೀನ್ ಡಿಫಿಷಿಯನ್ಸಿ ನೆಕ್ಸ್ಟ್ ಕನ್ವರ್ಟ್ ಟು ಪ್ರೋಟೀನ್ ಡಿಸೀಸ್. ಸೊ ಈ ಒಂದು ಡಿಸೀಸ್ಗೆ ಕನ್ವರ್ಟ್ ಆಗಕ್ಕೆ ಮೇನ್ ರೀಸನ್ ಅಂದ್ರೆ ಹಸುವನ್ನ ತಡ್ಕೊಳೋದು ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ವೇಟ್ ಲಾಸ್ ಸರ್ಜರೀಸ್. ಸೊ ಕೆಲವೊಬ್ರು ತುಂಬಾ ಓವರ್ ವೇಟ್ ಇದೀನಿ ಅಂತ ಸರ್ಜರಿ ಮಾಡಿಸ್ತಾರೆ. ಸೊ ದಟ್ ಈಸ್ ಆಲ್ಸೋ ಒನ್ ರೀಸನ್ ಫಾರ್ ಪ್ರೋಟೀನ್ ಡಿಫಿಷಿಯನ್ಸಿ. ಅಂಡ್ ಡ್ಯಾಮೇಜ್ ಟು ಯುವರ್ ಪ್ಯಾನ್ಕ್ರಿಯಾಸ್. ಸೊ ಪ್ಯಾನ್ಕ್ರಿಯಾಸ್ ಏನಾದ್ರೂ ಡ್ಯಾಮೇಜ್ ಆಯ್ತು ಅಂದ್ರೆ ಸೊ ಬ್ಲಡ್ ಶುಗರ್ ಲೆವೆಲ್ ಅಲ್ಲಿ ಬಹಳ ವೇರಿಯೇಷನ್ಸ್ ಆಗುತ್ತೆ. ಸೊ ಬ್ಲಡ್ ಶುಗರ್ ಲೆವೆಲ್ ಅಲ್ಲಿ ವೇರಿಯೇಷನ್ ಅಂದ್ರೆ ಸೊ ಪ್ರೋಟೀನ್ ಡಿಫಿಷಿಯನ್ಸಿ ಆಬ್ವಿಯಸ್ಲಿ ಬ್ಯಾಲೆನ್ಸ್ ಮಾಡಕ್ಕೆ ತುಂಬಾನೇ ಕಷ್ಟ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಕ್ರಾನ್ಸ್ ಡಿಸೀಸ್. ಸೊ ಕ್ರಾನ್ಸ್ ಡಿಸೀಸ್ ಬಂದ್ಬಿಟ್ಟು ಇನ್ಫ್ಲಮೇಟರಿ ಅಥವಾ ಬೋವಿಯಲ್ ಡಿಸೀಸ್ ಅಂತ ಕರಿತೀವಿ. ಸೊ ಡೈಜೆಸ್ಟಿವ್ ಟ್ರ್ಯಾಕ್ ಏನಿದೆ, ಆ ಡೈಜೆಸ್ಟಿವ್ ಟ್ರ್ಯಾಕ್ ಬಂದ್ಬಿಟ್ಟು ಸ್ವೆಲ್ಲಿಂಗ್ ಆಗ್ತಾ ಇರತ್ತೆ. ಡೈಜೆಸ್ಟಿವ್ ಟ್ರ್ಯಾಕ್ ಸ್ವೆಲ್ಲಿಂಗ್ ಆಗೋದ್ರ ಜೊತೆಗೆ ನಮಗೆ ಏನ್ ಫುಡ್ ಡೈಜೆಸ್ಟ್ ಆಗ್ಬೇಕಾಗತ್ತೆ ಅದು ಪ್ರಾಪರ್ ಆಗಿ ಡೈಜೆಸ್ಟ್ ಆಗೋದಿಲ್ಲ. ಸೊ ಆ ಒಂದು ಡಿಸೀಸ್ ನ ಕ್ರಾನ್ಸ್ ಡಿಸೀಸ್ ಅಂತ ಕರಿತೀವಿ. ಸೊ ಇದಿಷ್ಟು ನಿಮ್ಮ ಪ್ರೋಟೀನ್ ಡಿಫಿಷಿಯನ್ಸಿಯ ಕಾಸಸ್ ಅಂತಾನೆ ಹೇಳ್ಬೋದು. ಸೊ ಪ್ರೋಟೀನ್ ಡಿಫಿಷಿಯನ್ಸಿ ನಮಗ್ ಬಂದಿದೆ ಅಂದ್ರೆ ಸೊ ನಾವ್ ಹೇಗ್ ತಿಳ್ಕೊಬೇಕು, ಅದ್ರ ಸಿಂಪ್ಟಮ್ಸ್ ಏನಿರುತ್ತೆ. ಸೊ ಅದ್ರ ಸಿಂಪ್ಟಮ್ಸ್ ಅನ್ನ ನೀವು ನೋಡ್ತಾ ಹೋಗೋದಾದ್ರೆ ಪ್ರೋಟೀನ್ ಕ್ರೇವಿಂಗ್ಸ್ ಅಂತ ಕರಿತೀವಿ. ಅಂದ್ರೆ ಅತಿ ಹೆಚ್ಚು ಪ್ರೋಟೀನ್ ಎಲ್ಲಿ ಸಿಗುತ್ತೋ ಆ ಒಂದು ಫುಡ್ ನ ಕ್ರೇವಿಂಗ್ಸ್ ಬರ್ತಾ ಹೋಗುತ್ತೆ. ಕ್ರೇವಿಂಗ್ಸ್ ಅಂದ್ರೆ ಸೊ ನನಗೆ ಆ ಫುಡ್ ಬೇಕು, ಆ ಫುಡ್ ತಿನ್ಬೇಕು ಅನ್ಸೋದು. ಸೊ ಈ ತರದನ್ನ ನಾವು ಪ್ರೋಟೀನ್ ಕ್ರೇವಿಂಗ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಹಂಗರ್. ಸೊ ಪದೇ ಪದೇ ಹಸುವಾಗೋದು ಅಂತ ಹೇಳಿದ್ನಲ್ಲ, ಸೊ ಅದು. ನೆಕ್ಸ್ಟ್ ಲಾಸ್ ಆಫ್ ಮಸಲ್ ಮಾಸ್. ಸೊ ನಮ್ಮ ಬಾಡಿಯಲ್ಲಿ ಮಸಲ್ಸ್ ಏನಾಗ್ತಾ ಇರುತ್ತೆ, ಅದು ವೀಕ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇಂಪೇರಿಂಗ್ ಇಮ್ಯೂನ್ ಫಂಕ್ಷನ್ ಆರ್ ಸ್ಲೋ ಹೀಲಿಂಗ್ ಇಂಜುರೀಸ್ ಅಂತ ಕರಿತೀವಿ. ನಾನು ಅವಾಗ್ಲೇ ಹೇಳ್ದೆ ಗಾಯ ಬೇಗ ಮಾಯಲ್ಲ. ಸೊ ಮಾಯಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಇಮ್ಯೂನ್ ಫಂಕ್ಷನ್ಸ್ ತುಂಬಾ ವೀಕ್ ಆಗುತ್ತೆ. ನೆಕ್ಸ್ಟ್ ಫ್ಯಾಟಿ ಲಿವರ್, ಶುಗರ್ ಕ್ರೇವಿಂಗ್ಸ್ ಅಂತ ಕರಿತೀವಿ. ಯಾಕಂದ್ರೆ ಬಾಡಿಯಲ್ಲಿ ಬ್ಲಡ್ ಶುಗರ್ ಲೆವೆಲ್ ವೇರಿಯೇಷನ್ ಆಗಿರೋದ್ರಿಂದ ಶುಗರ್ ಕ್ರೇವಿಂಗ್ಸ್ ಆಗುತ್ತೆ. ಸ್ವೀಟ್ ಜಾಸ್ತಿ ತಿನ್ಬೇಕು ಅಂತ ಅನ್ಸುತ್ತೆ. ನೆಕ್ಸ್ಟ್ ಪದೇ ಪದೇ ಸುಸ್ತಾಗೋದು, ಆಯಾಸ ಆಗೋದು, ವೀಕ್ನೆಸ್ ಅಂತ ಕರಿತೀವಿ. ನೆಕ್ಸ್ಟ್ ಸ್ಕಿನ್, ಹೇರ್ ಮತ್ತೆ ನೇಲ್ ಪ್ರಾಬ್ಲಮ್. ಇದು ತುಂಬಾನೇ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಯಾರಿಗೆಲ್ಲ ಸ್ಕಿನ್, ಹೇರ್ ಮತ್ತೆ ನೇಲ್ ಪ್ರಾಬ್ಲಮ್ಸ್ ಇದೆ ಸೊ ಎಲ್ಲರಿಗೂ ಪ್ರೋಟೀನ್ ಡಿಫಿಷಿಯನ್ಸಿ ಇದೆ. ಸೊ ಎಲ್ಲರಿಗೂ ಬಾಡಿಯಲ್ಲಿ ಪ್ರೋಟೀನಿನ ಕೊರತೆ ಇದ್ದೇ ಇರುತ್ತೆ. ಬಟ್ ನಾವು ಅದನ್ನ ಅಬ್ಸರ್ವ್ ಮಾಡಲ್ಲ, ತುಂಬಾನೇ ನೆಗ್ಲೆಕ್ಟ್ ಮಾಡ್ತೀವಿ. ಸೊ ಪ್ರತಿಯೊಬ್ರು ಪ್ರೋಟೀನ್ ಕೊರತೆಯಿಂದ ತುಂಬಾನೇ ಬಳಲ್ತಾ ಇದೀವಿ. ಸೊ ಬಟ್ ನಮ್ಗೆ ಏನಂದ್ರೆ ಜಸ್ಟ್ ಆನ್ ಗೋಯಿಂಗ್ ಅಂದ್ರೆ ನಾವ್ ಏನ್ ನೆಗ್ಲೆಕ್ಟ್ ಮಾಡ್ತಾ ಇದೀವಿ. ಅದೇನ್ ಪ್ರೋಟೀನ್ ಡಿಫಿಷಿಯನ್ಸಿ ಅದೇನ್ ಬಹಳ ಇಂಪಾರ್ಟೆಂಟ್ ಅಲ್ಲ, ಏನ್ ಶುಗರ್ ಅಲ್ಲ, BP ಅಲ್ಲ, ಅದಾದ್ರೆ ಇಂಪಾರ್ಟೆನ್ಸ್ ಕೊಡಬಹುದು. ಇದು ಜಸ್ಟ್ ಪ್ರೋಟೀನ್ ಡಿಫಿಷಿಯನ್ಸಿ ಏನ್ ನಡೆಯುತ್ತೆ. ಸೊ ದಟ್ ಈಸ್ ವಾಟ್ ರಿಸ್ಕ್ ಫ್ಯಾಕ್ಟರ್ ಅಂತಾನೆ ಹೇಳ್ಬೋದು. ಸೊ ಯಾವುದೇ ಸಣ್ಣ ವಿಷಯನೂ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಅದು ದೊಡ್ಡದಾದ್ಮೇಲೆ ತುಂಬಾ ಸಮಸ್ಯೆ ಆಗುತ್ತೆ. ಅದಕ್ಕೆ ಸಣ್ಣದಲ್ಲಿದ್ದಾಗೆ ನಾವು ಕ್ಲಿಯರ್ ಮಾಡ್ಕೊಂತ ಬರ್ಬೇಕು. ಸೊ ನೆಕ್ಸ್ಟ್ ಬೋನ್ ಫ್ರಾಕ್ಚರ್ಸ್ ಆಗಿರೋದಾಗಿರ್ಬೋದು ಅಥವಾ ಎಡೆಮಾ. ಸೊ ಎಡೆಮಾ ಇಸ್ ನಥಿಂಗ್ ಬಟ್ ಸ್ವೆಲ್ಲಿಂಗ್. ಬಾಡಿಲಿ ಯಾವುದೇ ಪಾರ್ಟ್ಸ್ ಆಗಿರ್ಬೋದು, ಮೇಜರ್ ಆಗಿ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಸ್ವೆಲ್ಲಿಂಗ್ ಆಗುತ್ತೆ. ಸೊ ಕೆಲವೊಬ್ಬರಿಗೆ ತುಂಬಾನೇ ಓವರ್ ಆಗಿತ್ತು ಅಂದ್ರೆ ಮುಖ ಕೂಡ ಅಥವಾ ಬಾಡಿ ಸ್ವೆಲ್ಲಿಂಗ್ ಆಗ್ತಾ ಹೋಗುತ್ತೆ. ಸೊ ಇದೆಲ್ಲಾನು ಪ್ರೋಟೀನ್ ಡಿಫಿಷಿಯನ್ಸಿ ಅಂತಾನೆ ಹೇಳ್ಬೋದು. ಸೊ ಡಿಫಿಷಿಯನ್ಸಿ ಜಾಸ್ತಿ ಆಯ್ತು ಅಂದ್ರೆ ಯಾವ ತರ ಡಿಸೀಸ್ ಬರ್ಬೋದು. ಸೊ 4 ಮೇಜರ್ ಡಿಸೀಸಸ್ ನಿಮಗೆ. ಸೊ ಒಂದು ಕಾನ್ಸ್ಟಾಂಟ್ ಕ್ರೇವಿಂಗ್ಸ್. ಈ ಸರಿ ಹೊಟ್ಟೆ ಬಹಳ ಹಸಿತಾ ಇರತ್ತೆ. ಸೊ ಅಂದ್ರೆ ಈಗೇನು ತಿಂದಿರ್ತೀನಿ ಒಂದ್ ಹಾಫ್ ಅನ್ ಅವರ್ 1 ಅವರ್ ಅಲ್ಲಿ ಮತ್ತೆ ಹಸುವಾಗುತ್ತೆ. ಸೊ ದಟ್ ಈಸ್ ವಾಟ್ ಪ್ರೋಟೀನ್ ಡಿಫಿಷಿಯನ್ಸಿ ಮೇಜರ್ ಸೈನ್ ಅಂತ ಕರಿಬಹುದು. ಅಂಡ್ ಮಸಲ್ಸ್ ಅಥವಾ ಜಾಯಿಂಟ್ ಪೇನ್ಸ್ ತುಂಬಾನೇ ಬರ್ತಾ ಇರತ್ತೆ. ಅಂಡ್ ನಿದ್ದೆ ಕರೆಕ್ಟ್ ಆಗಿ ಆಗ್ತಾ ಇರಲ್ಲ. ಬಾಡಿಯಲ್ಲಿ ಮೂಡ್ ಸ್ವಿಂಗ್ಸ್ ಜಾಸ್ತಿ ಆಗುತ್ತೆ, ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಮತ್ತೆ ಬಾಡಿಯಲ್ಲಿ ಲೋ ಎನರ್ಜಿ ಅಂದ್ರೆ ಎನರ್ಜಿನೇ ಇಲ್ಲ, ಲೋ ಎನರ್ಜಿ ಆಗಿ ಫೀಲ್ ಆಗುತ್ತೆ. ಸೊ ಇದು ಎಷ್ಟು ನಿಮಗೆ ಪ್ರೋಟೀನ್ ಡಿಫಿಷಿಯನ್ಸಿ ಡಿಸೀಸ್ ನ ಸಿಂಪ್ಟಮ್ಸ್ ಅಂತಾನೆ ಹೇಳ್ಬೋದು. ಎಲ್ಲರಿಗೂ ಮೇಜರ್ ಆಗಿ ಇದು ನಾಲ್ಕರಲ್ಲಿ ಯಾವ್ದಾದ್ರು 1, 2 ಇದ್ದೇ ಇರುತ್ತೆ.
ಸೊ ಯಾಕಂದ್ರೆ ನಮ್ಮ ಪ್ರತಿಯೊಬ್ರು ನಾವೇನ್ ಡೈಲಿ ಫುಡ್ ಇಂಟೇಕ್ ಮಾಡ್ತಾ ಇದೀವಿ, ಮೇಜರ್ ಆಗಿ ಪ್ರಾಬ್ಲಮ್. ಯಾಕಂದ್ರೆ ಪ್ರೋಟೀನ್ ಅಲ್ಲಿ ಆ ಪ್ರೋಟೀನ್ ನ ಕೊರತೆ ಅದು ಸಹಜ. ಯಾಕಂದ್ರೆ ನಾವು ಏನ್ ಆಹಾರ ತಿಂತಾ ಇದೀವಿ, ಡೈಲಿ ಏನು ಫುಡ್ ಇಂಟೇಕ್ ಮಾಡ್ತಾ ಇದೀವಿ, ಸೊ ಅದ್ರಲ್ಲಿ ನಮಗೆ ಎಷ್ಟು ಬೇಕೋ ಬಾಡಿಗೆ ಅಷ್ಟು ಪ್ರೋಟೀನ್ ಸಿಗ್ತಾ ಇಲ್ಲ. ಸೊ ಪ್ರೋಟೀನ್ ನಿಮಗೆ ವೆಜಿಟೇರಿಯನ್ ಆಗಿರ್ಬೋದು, ನಾನ್ ವೆಜಿಟೇರಿಯನ್ ಆಗಿರ್ಬೋದು, ಸೊ ನಿಮ್ಗೆ ಎಷ್ಟು ಬಾಡಿಗೆ ಪ್ರೋಟೀನ್ ಬೇಕೋ ಅದು ಬೇಕೇ ಬೇಕು. ಸೊ ಇಲ್ಲ ನಾನು ವೆಜ್ ಇದೀನಿ, ನನಗೆ ಪ್ರೋಟೀನ್ ನ ಕೊರತೆ ಇದೆ ಯಾಕಂದ್ರೆ ವೆಜಿಟೇರಿಯನ್ ಅಲ್ಲಿ ಪ್ರೋಟೀನ್ ಫುಡ್ ಇಲ್ಲ. ನಾನು ನಾನ್ ವೆಜ್ ಇದೀನಿ, ನಾನ್ ವೆಜ್ ಅಲ್ಲಿ ಪ್ರೋಟೀನ್ ನ ಡಿಫಿಷಿಯನ್ಸಿ ಇದೆ, ನಾನ್ ವೆಜ್ ಅಲ್ಲಿ ಪ್ರೋಟೀನ್ ಫುಡ್ ಇಲ್ಲ. ಸೊ ಆತರ ಹೇಳಂಗೆ ಇಲ್ಲ. ಪ್ರತಿಯೊಬ್ಬರಿಗೂ ಅವ್ರ ಏನ್ ತಿಂತಕ್ಕಂತ ಆಹಾರದಲ್ಲಿ ಪ್ರೋಟೀನ್ಸ್ ಇದ್ದೇ ಇರತ್ತೆ. ಬಟ್ ನಾವೇನ್ ಮಾಡ್ತಾ ಇದ್ದೇವೆ ಅಂದ್ರೆ ಆ ಪ್ರೋಟೀನ್ಸ್ ನ ನಮ್ ಬಾಡಿಯಲ್ಲಿ ತಗೊಂತಾ ಇಲ್ಲ. ಸೊ ನಾನು ಆ ಫುಡ್ ತಿನ್ನಲ್ಲ ಅಥವಾ ಆ ವೆಜಿಟೇಬಲ್ ತಿನ್ನಲ್ಲ, ಸೊ ಅದನ್ನ ತಿನ್ನಲ್ಲ ಇದನ್ನ ತಿನ್ನಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತಿದೀವಿ, ಪ್ರೋಟೀನ್ ಅನ್ನ ನೆಗ್ಲೆಕ್ಟ್ ಮಾಡ್ತಿದೀವಿ. ಫಾಸ್ಟ್ ಫುಡ್ ಜಾಸ್ತಿ ತಿಂತಾ ಇದೀವಿ. ಸೊ ಫಾಸ್ಟ್ ಫುಡ್ ತಿಂದ್ರೆ ನಮಗೆ ಅದರಿಂದ ಪ್ರೋಟೀನ್ ಎಷ್ಟು ಕಮ್ಮಿ ಸಿಗುತ್ತೆ ಅಂತ ಹೇಳಿ ಸೊ ನಿಮಗೆ ಇಮ್ಯಾಜಿನ್ ಮಾಡ್ಕೊಳಕ್ ಆಗೋದಿಲ್ಲ. ತುಂಬಾನೇ ಕಮ್ಮಿ ಪ್ರೋಟೀನ್ ಸಿಗುತ್ತೆ. ಅತಿ ಹೆಚ್ಚು ನಮಗೆ ಹಸಿ ತರಕಾರಿ ಏನ್ ತಿಂತೀವಿ, ಕ್ಯಾರೆಟ್ ಆಗಿರ್ಬೋದು, ಬೀಟ್ರೂಟ್ ಆಗಿರ್ಬೋದು, ಮೂಲಂಗಿ ಆಗಿರ್ಬೋದು, ಸೊ ಈ ತರದ್ದು ಯಾವ್ದು ನಾವು ಹಸಿ ತರಕಾರಿ ತಿಂತೀವಿ ಅಥವಾ ಹಸಿರು ತರಕಾರಿ, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂತ ಕರಿತೀವಿ. ಸೊ ಹಸಿರು ತರಕಾರಿ ಎಷ್ಟು ತಿಂತೀವೋ ಅಷ್ಟು ನಮ್ಮ ಬಾಡಿಯಲ್ಲಿ ಪ್ರೋಟೀನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತಾನೆ ಹೇಳ್ಬೋದು. ಸೊ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್, ಸೊ ವೆಜಿಟೇರಿಯನ್ ಆಗಿರೋದ್ರಿಂದ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಬಗ್ಗೆ ಮಾತಾಡೋಣ. ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಅಂದ್ರೆ ಹರ್ಬ್ಸ್, ಅಂದ್ರೆ ಆ ನಾವು ಬೆಳಿತಕ್ಕಂತ ಒಂದು ಆಹಾರ, ಪ್ಲಾಂಟ್ ಇಂದ ಸಿಗ್ತಕ್ಕಂತ ಒಂದು ಪ್ರೋಟೀನ್ಸ್ ಯಾವ್ಯಾವ ಇದೆ ನೋಡ್ತಾ ಹೋಗೋಣ. ಸೊ ಪ್ಲಾಂಟ್ ಇಂದ ಸಿಗ್ತಕ್ಕಂತ ಒಂದು ಪ್ರೋಟೀನ್ಸ್ ಅನ್ನ ನೀವು ನೋಡೋದಾದ್ರೆ 10 ಬೆಸ್ಟ್ ಸೋರ್ಸಸ್ ಇದೆ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್. ಸ್ಪಿರಿಲಿನಾ ಆಗಿರ್ಬೋದು, ಜವೆ ಗೋಧಿ ಅಂತ ಕರಿತೀವಿ, ಜವೆ ಗೋಧಿ ಆಗಿರ್ಬೋದು, ಸೋಯಾ ಆಗಿರ್ಬೋದು, ಆಮೇಲೆ ಲೆಂಟಿಲ್ಸ್ ಅಂತ ಕರಿತೀವಿ ಅಂದ್ರೆ ಬೆಳೆ ಕಾಳುಗಳಾಗಿರ್ಬೋದು, ಆಮೇಲೆ ಚಿಕ್ ಪೀಸ್ ಅಂದ್ರೆ ಕಾಬೂಲ್ ಕಡ್ಲೆ, ಸೊ ಅದಾಗಿರ್ಬೋದು, ಬೀನ್ಸ್ ಆಗಿರ್ಬೋದು, ಲೂಪಿನ್ ಆಗಿರ್ಬೋದು, ಬಟಾಣಿ, ಅವರೆಕಾಳು ಅಥವಾ ಯಾವ್ದಾದ್ರು ಆಗಿರ್ಬೋದು, ಸೊ ಅಂಡ್ ಚಿಯಾ ಸೀಡ್ಸ್ ಆಗಿರ್ಬೋದು. ಸೊ ನೆಕ್ಸ್ಟ್ ನೀವು ಸಾರಿ ಸಾಚಾ ಇಂಚಿ ಅಂತ ಕರಿತೀವಿ. ಸೊ ಇದು ಒಂದು ಬೇಳೆ ಕಾಳು ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಹೆಂಪ್ ಸೀಡ್ಸ್ ಆಗಿರ್ಬೋದು, ಸ್ಪಿರಿಲಿನಾ. ಸೊ ಇದಿಷ್ಟು ಬಂದ್ಬಿಟ್ಟು ನಮಗೆ 10 ಬೆಸ್ಟ್ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಅಂತ ಕರಿತೀವಿ. ಸೊ ನಿಮಗೆ ಅದು ಎಷ್ಟು ಗ್ರಾಮ್ ಪ್ರೋಟೀನ್ ಅಂತ ಹೇಳಿ ಅಲ್ಲೇ ಮೆನ್ಷನ್ ಮಾಡಿದೀವಿ. ಅತಿ ಹೆಚ್ಚು ಪ್ರೋಟೀನ್ ಸಿಗ್ತಕ್ಕಂತ ಒಂದು ಇದೆ, ಒಂದು ಪ್ರಾಡಕ್ಟ್ ಇದೆ ಅಂದ್ರೆ ಪ್ಲಾಂಟ್ ಬೇಸ್ಡ್ ಅಲ್ಲಿ ಪ್ರೋಟೀನ್ ಸಿಗ್ತಕ್ಕಂಥದ್ದಂದ್ರೆ ಸ್ಪಿರಿಲಿನಾ ಅಂತಾನೆ ಹೇಳ್ಬೋದು. ಸ್ಪಿರಿಲಿನಾ ಅಲ್ಲಿ ನಿಮ್ಗೆ ಅತಿ ಹೆಚ್ಚು ಪ್ರೋಟೀನ್ಸ್ ಸಿಗ್ತಾ ಹೋಗುತ್ತೆ ಅಂತಾನೆ ಹೇಳ್ಬೋದು. ಸೊ ಇಲ್ಲ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಆಗಿ ಬಗ್ಗೆ ನೋಡಿದ್ವಿ. ಈಗ ಅನಿಮಲ್ ಬೇಸ್ಡ್ ಪ್ರೋಟೀನ್ ಬಗ್ಗೆ ನೋಡೋಣ. ಸೊ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಅಲ್ಲಿ ನಿಮಗೆ ಸಿಗ್ತಕ್ಕಂತ ಒಂದು ಅಂಶಗಳು ಅಂದ್ರೆ, ಸೊ ನಾನು ಅವಾಗ್ಲೇ ಹೇಳ್ದೆ ಓಟ್ಸ್ ಆಗಿರ್ಬೋದು, ಸೊ ಕೆಲವೊಂದು ಬ್ರೌನ್ ರೈಸ್ ಅಂತ ಕರಿತೀವಿ. ಸೊ ಬ್ರೌನ್ ರೈಸ್ ಆಗಿರ್ಬೋದು, ಕ್ಯೂನೋ ಅಂದ್ರೆ ನವಣಕ್ಕಿ, ಸೊ ಗೋಡಂಬಿ ಆಗಿರ್ಬೋದು, ಪೀನಟ್ ಬಟರ್, ಆಲ್ಮಂಡ್ಸ್ ಆಗಿರ್ಬೋದು, ಅವಕಾಡೋ, ಬ್ರೋಕೊಲಿ, ಸೊ ಇದೆಲ್ಲದ್ರಲ್ಲೂ ನಿಮ್ಗೆ ಅತಿ ಹೆಚ್ಚು ಪ್ರೋಟೀನ್ ಅಂಶ ಸಿಗ್ತಕ್ಕಂಥದ್ದು. ಸೊ ನಾನ್ ವೆಜ್ ಅಲ್ಲಿ ಬರೋದಾದ್ರೆ ಎಗ್ ಆಗಿರ್ಬೋದು, ಚಿಕನ್ ಆಗಿರ್ಬೋದು, ಪ್ರಾನ್ಸ್, ಸೊ ಈ ತರ ನಾನ್ ವೆಜ್ ಐಟಮ್ಸ್ ನಿಮಗೆ ಪ್ರೋಟೀನ್ಸ್ ನಿಮಗೆ ಹಾಲಲ್ಲಿ ಮತ್ತೆ ಚೀಸ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಸೊ ದಟ್ ಈಸ್ ವಾಟ್ ಪ್ರೊಸೆಸ್ಡ್ ಅಂತ ಕರಿತೀವಿ. ಅಂದ್ರೆ ಪ್ರೊಸೆಸ್ಡ್ ಅಂದ್ರೆ ನ್ಯಾಚುರಲ್ ಆಗಿ ಪ್ರೊಸೆಸ್ಡ್ ಆಗಿರುತ್ತೆ, ಪ್ರೊಸೆಸ್ಡ್ ಚೀಸ್ ಅಂತ ಕರಿತೀವಿ. ಸೊ ಎಲ್ಲದ್ರಲ್ಲೂ ನಿಮಗೆ ಪ್ರೋಟೀನ್ಸ್ ಸಿಗ್ತಾ ಹೋಗುತ್ತೆ. ಈ ಒಂದು ಪ್ರೋಟೀನ್ ಅನ್ನ ನಮ್ಮ ಬಾಡಿಯಲ್ಲಿ ಬ್ಯಾಲೆನ್ಸ್ ಮಾಡಿದ್ದೇ ಆದ್ರೆ ಸೊ ಪ್ರೋಟೀನ್ ಡಿಫಿಷಿಯನ್ಸಿಯಿಂದ ಹೊರಗೆ ಬರ್ಬೋದು ಅಂತಾನೆ ಹೇಳ್ಬೋದು. ಸೊ ಒನ್ಸ್ ನಾವು ಪ್ರೋಟೀನ್ ಡಿಫಿಷಿಯನ್ಸಿಯಿಂದ ಹೊರಗೆ ಬಂದ್ರೆ ಬಾಡಿ ನಿಮ್ಮ ಆಕ್ಟಿವ್ನೆಸ್ ಏನಿರುತ್ತೆ ಅದು ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಟಾಪ್ ವೆಜಿಟೇರಿಯನ್ ಪ್ರೋಟೀನ್ ಸೋರ್ಸಸ್, ಸೊ ಮೊಸರಾಗಿರ್ಬೋದು, ಬೀನ್ಸ್ ಆಗಿರ್ಬೋದು, ಚೀಸ್ ಆಗಿರ್ಬೋದು, ಹೆಂಪ್ ಸೀಡ್ಸ್, ಚಿಯಾ ಸೀಡ್ಸ್ ಆಗಿರ್ಬೋದು, ಗ್ರೀನ್ ಪೀಸ್ ಆಗಿರ್ಬೋದು, ನವಣಕ್ಕಿ ಆಗಿರ್ಬೋದು, ಆಲ್ಮಂಡ್ಸ್ ಆಗಿರ್ಬೋದು, ಪೀನಟ್ ಬಟರ್ ಆಗಿರ್ಬೋದು, ಸೊ ಈ ತರದ್ದು ವೆಜ್ ಐಟಮ್ಸ್ ಅಲ್ಲಿ ನಿಮಗೆ ಪ್ರೋಟೀನ್ ಸಿಗ್ತಕ್ಕಂಥ ಸೋರ್ಸಸ್. ಅಂಡ್ ನಾನ್ ವೆಜ್ ಐಟಮ್ಸ್ ಆಗಿರ್ಬೋದು. ಸೊ ನಿಮಗೆ ಪ್ರತಿಯೊಂದು ಫುಡ್ ಅಲ್ಲೂ ಪ್ರೋಟೀನ್ ಸಿಗ್ತಾ ಹೋಗುತ್ತೆ. ಬಟ್ ನಾವು ಚೂಸ್ ಮಾಡ್ಬೇಕು. ಸೊ ಯಾವ ಪ್ರೋಟೀನ್ಸ್ ನಮಗೆ ಅವಶ್ಯಕತೆ ಇದೆ, ಸೊ ಯಾವ ಫುಡ್ ನಮಗೆ ಅವಶ್ಯಕತೆ ಇದೆ, ಸೊ ನಾ ಯಾವ ತರ ಬಳಕೆ ಮಾಡ್ಬೇಕು, ಸೊ ಇದರ ಒಂದು ಅಂದಾಜು ನಿಮಗೆ ಇರಬೇಕು.
ಸೊ ಅದರ ಒಂದು ಅಂದಾಜಲ್ಲಿ ನೀವು ಫುಡ್ ನ ಇಂಟೇಕ್ ಮಾಡಿದ್ದೆ ಆದ್ರೆ ಸೊ ಯಾರೇ ಆಗಿರ್ಬೋದು ಪ್ರೋಟೀನ್ ಡಿಫಿಷಿಯನ್ಸಿಯಿಂದ ಹೊರಗೆ ಬರುವಂತ ಒಂದು ಸಹಾಯ ಆಗತ್ತೆ. ಸೊ ಅತಿ ಹೆಚ್ಚು ಹಸಿರು ತರಕಾರಿಯನ್ನ ಬಳಸ್ರಿ, ಬೇಳೆ ಕಾಳುಗಳನ್ನ ಬಳಸ್ರಿ. ಸೊ ಕಾಳುಗಳನ್ನ ಬಳಸೋದ್ರಿಂದ ನಿಮಗೆ ಏನಾಗುತ್ತೆ, ಪ್ರೋಟೀನ್ ರಿಚ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ಪ್ರೋಟೀನ್ಸ್ ಇಂದ ನಿಮಗೆ ಬೆನಿಫಿಟ್ಸ್ ಏನಿದೆ? ಸೊ ಹೌದು, ಪ್ರೋಟೀನ್ಸ್ ಬಗ್ಗೆ ಮಾತಾಡಿದ್ವಿ, ಅದರ ಡಿಫಿಷಿಯನ್ಸಿ ಬಗ್ಗೆ ಮಾತಾಡಿದ್ವಿ. ಸೊ ಅದನ್ನ ತಗೊಂಡ್ರೆ ನನಗೆ ಏನ್ ಬೆನಿಫಿಟ್ ಇದೆ? ಸೊ ಬಾಡಿಯಲ್ಲಿ ಆರ್ಗ್ಯಾನಿಕ್ ಪ್ರೋಟೀನ್ ಅಂತ ಕರಿತೀವಿ. ಸೊ ಬಾಡಿ ಏನ್ ಮಾಡುತ್ತೆ, ಆರ್ಗ್ಯಾನಿಕ್ ಪ್ರೋಟೀನ್ ಅನ್ನ ಬೇಗ ಅಬ್ಸರ್ವ್ ಮಾಡುತ್ತೆ. ಸೊ ಪ್ರೋಟೀನ್ ಡಿಫಿಷಿಯನ್ಸಿ ಏನಿರುತ್ತೆ ಬೇಗ ಕ್ಲಿಯರ್ ಆಗುತ್ತೆ. ಬಾಡಿಯಲ್ಲಿ ವಿಟಮಿನ್ಸ್ ಮಿನರಲ್ಸ್ ಅನ್ನ ಬೂಸ್ಟ್ ಅಪ್ ಮಾಡುತ್ತೆ. ಬಾಡಿ ಮೆಟಬಾಲಿಸಮ್ ನ ಬೂಸ್ಟ್ ಅಪ್ ಮಾಡುತ್ತೆ. ಅಂಡ್ ಕ್ಯಾಲೋರೀಸ್ ಅನ್ನ ಮೇಂಟೈನ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಓವರ್ ವೇಟ್ ಆಗಿರ್ಬೋದು, ಅಂಡರ್ ವೇಟ್ ಆಗಿರ್ಬೋದು, ಸೊ ಕ್ಯಾಲೋರೀಸ್ ಅನ್ನ ಮೇಂಟೈನ್ ಮಾಡಿದ್ರೆ ಅದು ಯಾವುದು ಪ್ರಾಬ್ಲಮ್ ಬರಲ್ಲ. ಸ್ಲಿಮ್ಡ್ ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಂತ ಕರಿತೀವಿ, ಅಂದ್ರೆ ಫ್ಯಾಟ್ ಡೆಪಾಸಿಷನ್ಸ್ ಆಗಕ್ಕೆ ಬಿಡೋದಿಲ್ಲ. ಸೊ ಸ್ಯಾಚುರೇಟೆಡ್ ಆಗಿರ್ಬೋದು, ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಆಗಿರ್ಬೋದು, ಯಾವುದೂ ಕೂಡ ನಿಮ್ಮ ಬಾಡಿಯಲ್ಲಿ ಸ್ಟೋರ್ ಆಗೋದಿಲ್ಲ. ಅಂಡ್ ಪಾಸಿಟಿವ್ ಆಲ್ಕಲೈಸಿಂಗ್ ಕ್ವಾಲಿಟೀಸ್ ಅಂತ ಕರಿತೀವಿ, ಅಂದ್ರೆ ಬಾಡಿಯಲ್ಲಿ ಏನ್ ಆಗುತ್ತೆ, ಸೊ ಆಲ್ಕಲೈಸ್ ಅಂದ್ರೆ ಪಿ ಎಚ್ ನ ಮೇಂಟೈನ್ ಮಾಡ್ತಕ್ಕಂಥ ಒಂದು ಕೆಲಸ ಅನ್ಬೇಕು. ಬಾಡಿಯಲ್ಲಿ ಓವರ್ ಆಲ್ ಪಿ ಎಚ್ ಮೇಂಟೈನ್ ಆಗತ್ತೆ ಅಂತಾನೆ ಹೇಳ್ಬೋದು. ಪ್ರೋಟೀನ್ ನಾರ್ಮಲ್ ಆಗಿ ನಮಗೆ ಅತಿ ಹೆಚ್ಚು ಪ್ರೋಟೀನ್ಸ್ ಸಿಕ್ಕರೆ, ಪ್ರೋಟೀನ್ಸ್ ಬಾಡಿಯಲ್ಲಿ ಬ್ಯಾಲೆನ್ಸ್ ಆಯ್ತು ಅಂದ್ರೆ ಸೊ ಇದು ಎಲ್ಲಾನು ನಿಮಗೆ ಬೆನಿಫಿಷಿಯಲ್ ಅಂತಾನೆ ಹೇಳ್ಬೋದು. ಸೊ ಹಾಗಾದ್ರೆ ನನಗೆ ಪ್ರೋಟೀನ್ಸ್ ಎಷ್ಟು ಬೇಕು, ಪ್ರೋಟೀನ್ ಡಿಫಿಷಿಯನ್ಸಿ ಇದೆ ಅಂತ ನನಗೆ ಹೆಂಗ್ ಗೊತ್ತಾಗುತ್ತೆ? ನನ್ನ ಬಾಡಿಗೆ ಪರ್ ಡೇ ಎಷ್ಟು ಪ್ರೋಟೀನ್ ಬೇಕು? ಸೆಡೆಂಟರಿ ಅಂತ ಕರಿತೀವಿ, ಅಂದ್ರೆ ಸೊ ಅವ್ರ ಆರೋಗ್ಯ ಸರಿ ಇಲ್ಲ, ಸೊ ಅವ್ರು ಸ್ವಲ್ಪ ವೀಕ್ ಇದಾರೆ, ಅವರಿಗೆ ಆರೋಗ್ಯ ಸರಿ ಇಲ್ಲ, ಟ್ರೀಟ್ಮೆಂಟ್ ಅಲ್ಲಿ ಇದಾರೆ. ಸೊ ಈ ತರದ ಕಂಡೀಷನ್ ಅಲ್ಲಿರೋರಿಗೆ ಅವರ ಒಂದು ಬಾಡಿಗೆ ಈ 0.8 ಗ್ರಾಮ್ಸ್, 1 kg 0.8 ಗ್ರಾಮ್ಸ್, ಅವ್ರ ವೇಟ್ ಎಷ್ಟಿದೆನೋ ಅದ್ರ ಮೇಲೆ ಡಿಪೆಂಡ್. ಫಾರ್ ಎಕ್ಸಾಂಪಲ್, ಅವ್ರ ಬಾಡಿ ವೇಟ್ 10 kg ಇತ್ತು, ಸಣ್ಣ ಹುಡುಗರು ಯಾರೋ ಇದ್ರು 10 kg ಇತ್ತು ಅಂದ್ರೆ ಸೊ 8 ಗ್ರಾಮ್ಸ್ ಆಫ್ ಪ್ರೋಟೀನ್ ಅವರಿಗೆ ಬೇಕು, ಸಣ್ಣ ಪಾಪು ಇತ್ತು. ಸೊ ಇದೇ ತರ ನಮ್ಮ ಬಾಡಿ ವೇಟ್ ಮೇಲೆ ನಮ್ಮ ಪ್ರೋಟೀನ್ ಅನ್ನ ನಾವು ಡಿಸೈಡ್ ಮಾಡಿ ಇಂಟೇಕ್ ಮಾಡ್ಬೇಕು. ಲೈಟ್ಲಿ ಆಕ್ಟಿವ್ ಇದ್ರು, ಸೊ ಅವರು ಸ್ವಲ್ಪ ಆಕ್ಟಿವ್ ಇದಾರೆ, ತುಂಬಾನೇ ಆಕ್ಟಿವ್ ಇಲ್ಲ, ಸ್ವಲ್ಪ ಆಕ್ಟಿವ್ ಇದಾರೆ, ಸೊ ಅವ್ರಿಗೆ ಎಷ್ಟು ಬೇಕು? 1 ಗ್ರಾಮ್ per kg. ಸೊ ಅವ್ರಿಗೆ ಎಷ್ಟು ಕೆಜಿ ಇದಾರೋ ಅಷ್ಟು ಗ್ರಾಮ್ಸ್ ಆಫ್ ಪ್ರೋಟೀನ್ ಅವರಿಗೆ ಬೇಕು. ಸೊ ಕೆಲವೊಬ್ರು ಆಕ್ಟಿವ್ ಇದಾರೆ ಅಂಡ್ ಪ್ರೆಗ್ನೆಂಟ್ ಪೇಷಂಟ್ಸ್, ಅಥವಾ ಪ್ರೆಗ್ನೆಂಟ್ ಲೇಡೀಸ್ ಏನಿದಾರೆ, ಸೊ ಅವ್ರಿಗಿದ್ರೆ 1.3 ಗ್ರಾಮ್ಸ್ per kg. ಅವರ ಬಾಡಿ ವೇಟ್ ಎಷ್ಟಿದೆ ಮಲ್ಟಿಪ್ಲೈ ಮಾಡ್ಬೇಕು. ಸೊ 50 kg ಇದ್ರು ಅಂದ್ರೆ 1.3 ಇಂಟು 50. ಸೊ ಅವಾಗ ಅವರಿಗೆ ಎಷ್ಟು ಗ್ರಾಮ್ಸ್ ಆಫ್ ಪ್ರೋಟೀನ್ ಪರ್ ಡೇ ಬೇಕು ಅಂತ ಗೊತ್ತಾಗುತ್ತೆ. ಅಂಡ್ ಅವ್ರು ವೆರಿ ಆಕ್ಟಿವ್ ಇದ್ರು ಅಂದ್ರೆ ಓವರ್ ಆಕ್ಟಿವ್ ಅಂತ ಕರಿತೀವಿ, ಹೈಪರ್ ಆಕ್ಟಿವ್ ಅಂತ ಕರಿತೀವಿ. ಸೊ ತುಂಬಾ ಎನರ್ಜೆಟಿಕ್ ಇದೆ, ಓವರ್ ಆಲ್ ಅಂದ್ರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ, ಓವರ್ ಆಕ್ಟಿವ್ ಇದಾರೆ ಅಂದ್ರೆ ಸೊ ಅವರಿಗೆ 1.6 ಗ್ರಾಮ್ per kg. ಸೊ ಈ ಒಂದು ಬೇಸಿಸ್ ಮೇಲೆ ನಾವು ಪ್ರೋಟೀನ್ಸ್ ಅನ್ನ ಇಂಟೇಕ್ ಮಾಡಿದ್ದೆ ಆದ್ರೆ ಯಾವುದೇ ಪ್ರೋಟೀನ್ ಡಿಫಿಷಿಯನ್ಸಿ ಬರೋಕೆ ಚಾನ್ಸ್ ಇಲ್ಲ ಅಂತ ಹೇಳ್ಬೋದು. ಸೊ ಇವಾಗ ಎಲ್ಲರೂ ಜಸ್ಟ್ ಥಿಂಕ್ ಮಾಡಿ, ನನ್ನ ಬಾಡಿಯಲ್ಲಿ ಪ್ರೋಟೀನ್ ಇದೆನಾ? ಸೊ ಪ್ರೋಟೀನ್ ನಾನು ಕರೆಕ್ಟ್ ಆಗಿ ಇಂಟೇಕ್ ಮಾಡ್ಕೊಂತ ಇದೀನಾ? ಏನಾದ್ರೂ ಸಮಸ್ಯೆ ಇದೆಯಾ ನಾನೇನ್ ತಿಂತಕ್ಕಂತ ಆಹಾರದಲ್ಲಿ ಸೊ ನನಗೆ ಪ್ರೋಟೀನ್ ಸಿಗ್ತಾ ಇದೆನಾ? ನನ್ ಬಾಡಿಗೆ ಎಷ್ಟು ಪ್ರೋಟೀನ್ ಬೇಕೋ ಅಷ್ಟು ಸಿಗ್ತಾ ಇದೆನಾ? ಜಸ್ಟ್ ಯು ಥಿಂಕ್. ಇಲ್ಲ. ಸೊ ಯಾರೇ ಆಗಿರ್ಬೋದು, ಜನರಲ್ ಆಗಿ ನಾನೇ ಆಗಿರ್ಬೋದು, ನಾನ್ ಏನ್ ಫುಡ್ ಇಂಟೇಕ್ ಮಾಡ್ತಾ ಇದ್ದೀನಿ ಸೊ ಆ ಫುಡ್ ಅಲ್ಲಿ ಪ್ರೋಟೀನ್ಸ್ ಇಲ್ಲ. ಸೊ ವಿ ಹ್ಯಾವ್ ಅ ಪ್ರೋಟೀನ್ ಡಿಫಿಷಿಯನ್ಸಿ. ಸೊ ಪ್ರೋಟೀನ್ ಡಿಫಿಷಿಯನ್ಸಿ ಇದ್ರೆ ಏನ್ ಮಾಡ್ಬೇಕು? ಸೊ ಅದಕ್ಕೆ ನಮ್ಮ ಫೋವೆ ಕಂಪ್ನಿಯಿಂದ ಸೊ ಅದಕ್ಕೆ ಸಪೋರ್ಟಿವ್ ಆಗಿ ಒಂದು ಅಲ್ಟಿಮೇಟ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಸೊ ಆ ಒಂದು ಪ್ರಾಡಕ್ಟ್ ನ ಇಂಟ್ರೊಡ್ಯೂಸ್ ಮಾಡಿದರೆ ಆಲ್ ಪ್ಲಾಂಟ್ ಪ್ರೋಟೀನ್ ಪೌಡರ್. ಸೊ ಈ ಒಂದು ಪ್ರಾಡಕ್ಟ್ ನ ಯೂಸ್ ಮಾಡಿದ್ದೆ ಆದ್ರೆ, ಸಪ್ಲಿಮೆಂಟರಿ ಆಗಿ ಯೂಸ್ ಮಾಡಿದ್ದೆ ಆದ್ರೆ ಯಾವುದೇ ಪ್ರೋಟೀನ್ ಡಿಫಿಷಿಯನ್ಸಿ ಇರ್ಬೋದು, ಸೊ ಆ ಪ್ರೋಟೀನ್ ಡಿಫಿಷಿಯನ್ಸಿನ ಬ್ಯಾಲೆನ್ಸ್ ಮಾಡತಕ್ಕಂತ ಒಂದು ಸಹಾಯ ಈ ಒಂದು ಪ್ರಾಡಕ್ಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಪ್ರಾಡಕ್ಟ್ ಅನ್ನ ರೆಗ್ಯುಲರ್ ಬೇಸಿಸ್ ಮೇಲೆ ನೀವು ಯೂಸ್ ಮಾಡಿದ್ದೆ ಆದ್ರೆ ಬಾಡಿಯಲ್ಲಿ ಯಾವುದೇ ಪ್ರೋಟೀನ್ ಡಿಫಿಷಿಯನ್ಸಿ ಇರ್ಬೋದು ಅದನ್ನ ಮೇಂಟೈನ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಫೂವೆ ಫ್ಯಾಮಿಲಿಗೆ ವೆಲ್ಕಮ್ ಮಾಡ್ತಾ ಸೊ ನಾವು ಪ್ಲಾಂಟ್ ಪ್ರೋಟೀನ್ ಪೌಡರ್ ಬಗ್ಗೆ ತಿಳ್ಕೊಂತ ಹೋಗೋಣ. ಸೊ ಇಷ್ಟೊತ್ತು ನಾವು ಪ್ರೋಟೀನ್ ಬಗ್ಗೆ ತಿಳ್ಕೊಂಡ್ವಿ. ಸೊ ಇವಾಗ ಆ ಪ್ರೋಟೀನ್ ಎಲ್ಲಿ ಸಿಗುತ್ತೆ?
ನಮ್ಮ ಫೋವೆ ಕಂಪನಿಯ ಆಲ್ ಪ್ಲಾಂಟ್ ಪ್ರೋಟೀನ್ ಪೌಡರ್ ಅಲ್ಲಿ ಸಿಗುತ್ತೆ. ಸೊ ಆ ಒಂದು ಆಲ್ ಪ್ಲಾಂಟ್ ಪ್ರೋಟೀನ್ ಪೌಡರ್ ಬಗ್ಗೆ ತಿಳ್ಕೊಂತ ಹೋಗೋಣ. ಸೊ ಪ್ರೋಟೀನ್ ಅಂದ್ರೆ ಏನು ಅಂದ್ರೆ ಪ್ರೈಮರಿ ಅಂತಾನೆ ಕರಿತೀವಿ. ಸೊ ಹೋಲ್ಡಿಂಗ್ ದ ಫಸ್ಟ್ ಪ್ಲೇಸ್ ಅಂತ ಕರಿತೀವಿ. ಅಂದ್ರೆ ಪ್ರೈಮರಿ ಪ್ರೋಟೀನ್ ಅಂದ್ರೆ ಮೇಜರ್ ಫಸ್ಟ್ ನಾವು ಪ್ರಾಮುಖ್ಯತೆ ಅಂತ ಏನ್ ಕರಿತೀವಿ. ಸೊ ಆ ಪ್ರಾಮುಖ್ಯತೆನ ಕೊಡ್ತಕ್ಕಂಥದ್ದನ್ನೇ ಪ್ರೋಟೀನ್ ಅಂತ ಕರಿತೀವಿ. ಸೊ ಪ್ರೋಟೀನ್ಸ್ ನಾವೇನ್ ಮಾಡ್ತೀವಿ, ಅಮೈನೋ ಆಸಿಡ್ಸ್ ನಾವಾಗ್ಲೇ ಹೇಳ್ದಂಗೆ ಅಮೈನೋ ಆಸಿಡ್ಸ್ ಇಂದ ಬಿಲ್ಡಪ್ ಆಗಿರೋಂತಹದ್ದೇ ಪ್ರೋಟೀನ್ ಅಂತ ಕರಿತೀವಿ. ಸೊ ಈ ಒಂದು ಪ್ರೋಟೀನ್ ನಮಗೆ ಬಾಡಿಯಲ್ಲಿ ಓವರ್ ಆಲ್ ಗ್ರೋತ್ ಗೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಯಾವುದೇ ಡಿಸೀಸ್ ಬರ್ದೇ ಇರೋ ತರ ನಮಗೆ ಸಹಾಯ ಮಾಡುತ್ತೆ. ಬೇಗ ಗಾಯ ವಾಸಿ ಮಾಡುತ್ತೆ. ಎನರ್ಜಿನ ಬೂಸ್ಟ್ ಮಾಡೋದ್ರ ಜೊತೆಗೆ ಬಾಡಿಯಲ್ಲಿ ವಾಟರ್ ಲೆವೆಲ್ಸ್ ನ ಬ್ಯಾಲೆನ್ಸ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ನಮ್ಮ ಬಾಡಿಯಲ್ಲಿ ಪ್ರೋಟೀನ್ ಇಲ್ಲ ಅಂದ್ರೆ ನಮ್ಮ ಲೈಫ್ ಇಲ್ಲ ಅಂತ. ಅಂದ್ರೆ ನೋ ಪ್ರೋಟೀನ್ ನೋ ಲೈಫ್. ಪ್ರೋಟೀನ್ ಇಲ್ಲ ಅಂದ್ರೆ ನಮ್ಮ ಜೀವ ಇಲ್ಲ ಅಂತ. ಸೊ ಯಾಕಂದ್ರೆ ಬಾಡಿಯಲ್ಲಿ ಏನೇ ಪ್ರಾಬ್ಲಮ್ಸ್ ಅಥವಾ ಏನೇ ಆಗ್ಬೇಕಿದ್ರು, ಸೊ ಅಥವಾ ಅದ್ ಏನೇ ವರ್ಕ್ ಆಗ್ಬೇಕಿದ್ರು ಅದಕ್ಕೆ ಪ್ರೋಟೀನ್ ತುಂಬಾ ಇಂಪಾರ್ಟೆಂಟ್. ಸೊ ಪ್ರೋಟೀನ್ ಯಾವುದೇ ರೀತಿಯಾದಂತಹ ಡಿಫಿಷಿಯನ್ಸಿ ಬರಬಾರ್ದು. ಸೊ ನಾವ್ ಏನ್ ಫುಡ್ ಇಂಟೇಕ್ ಮಾಡ್ತಾ ಇದೀವಿ, ಸೊ ಯಾವುದೇ ಅಂದ್ರೆ ನಾನು ತುಂಬಾ ಹೈಫೈ ಆಗಿದ್ದೀನಿ, ಹೈಫೈ ಪ್ರೋಟೀನ್ ಯೂಸ್ ಮಾಡ್ತಿದ್ದೀನಿ, ಹೈ ಕ್ವಾಲಿಟಿ ಪ್ರೋಟೀನ್ ಫುಡ್ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೂ ಕೂಡ ಸೊ ನಿಮ್ಮ ಬಾಡಿಯಲ್ಲಿ ಪ್ರೋಟೀನ್ ಡಿಫಿಷಿಯನ್ಸಿ ಬರಬಹುದು. ಯಾಕಂದ್ರೆ ನಾವ್ ಏನ್ ಇಂಟೇಕ್ ಮಾಡ್ತಾ ಇದೀವಿ, ಸೊ 73% ಆಫ್ ಇಂಡಿಯನ್ಸ್, ಸೊ ಈಗಿನ ಪಾಪ್ಯುಲೇಷನ್ಸ್ ಅಲ್ಲಿ 73% ಅಲ್ಲಿ ಪ್ರೋಟೀನ್ ಡಿಫಿಷಿಯನ್ಸಿ ಪ್ರಾಬ್ಲಮ್ ಇದೆ. ಸೊ ಅದ್ರಲ್ಲಿ 90%ಗೆ ಗೊತ್ತೇ ಇಲ್ಲ. ಸೊ ಜನರಲ್ ಆಗಿ ಯಾರಿಗ್ ಗೊತ್ತಿದೆ, ಯಾರಿಗೂ ಗೊತ್ತಿಲ್ಲ. ಸೊ ನನಗೂ ಪ್ರೋಟೀನ್ ಡಿಫಿಷಿಯನ್ಸಿ ಇದೆ, ನಿಮಗೂ ಪ್ರೋಟೀನ್ ಡಿಫಿಷಿಯನ್ಸಿ ಇದೆ, ಬಟ್ ನಮಗ್ ಗೊತ್ತಿಲ್ಲ ಅದು. ಯಾಕಂದ್ರೆ ನಮಗೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ಸೊ ನಮಗೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಅಂದ್ರೆ ನಮಗೆ ಗೊತ್ತಾಗಲ್ಲ, ಅವೇರ್ನೆಸ್ ಕ್ರಿಯೇಟ್ ಆಗಲ್ಲ. ಸೊ ವಿ ನೀಡ್ ಟು ಕ್ರಿಯೇಟ್ ಅವೇರ್ನೆಸ್. ನಾವು ಜನಗಳಿಗೆ ಏನ್ ಮಾಡ್ಬೇಕು, ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು. ಸೊ ಆಲ್ ಪ್ಲಾಂಟ್ ಪ್ರೋಟೀನ್ ಪೌಡರ್ ಇಸ್ ಅ ಕಂಪ್ಲೀಟ್ ಪ್ಯಾಕೇಜ್. ಸೊ ಈ ಒಂದು ಪ್ಯಾಕೇಜ್ ನ ನೀವು ಡೈಲಿ ರುಟೀನಿಗೆ ಎಲ್ಲರಿಗೂ ಇಂಟ್ರಡ್ಯೂಸ್ ಮಾಡಿದ್ದೆ ಆದ್ರೆ, ಸೊ ಎಲ್ಲರೂ ಮನೆಯಲ್ಲಿ ಪ್ರೋಟೀನ್ ಡಿಫಿಷಿಯನ್ಸಿ ಇದ್ದೇ ಇರುತ್ತೆ, ಆಬ್ವಿಯಸ್ಲಿ ಇರುತ್ತೆ, ಬಟ್ ಅವ್ರಿಗೆ ಗೊತ್ತಿರಲ್ಲ. ಬಟ್ ಆ ಅವೇರ್ನೆಸ್ ನೀವು ಕೊಡ್ಬೇಕು. ಸೊ ಕೊಟ್ಟು ನಿಮ್ಗೆ ಏನಾಗುತ್ತೆ ಅಂದ್ರೆ ಜನರಲ್ ಆಗಿ ಸೊ ಎಲ್ಲಾರ ಮನೆಯಲ್ಲೂ ಬೂಸ್ಟ್, ಹಾರ್ಲಿಕ್ಸ್ ಈ ತರದ್ ಯಾವ್ದೋ ಒಂದು ಸಪ್ಲಿಮೆಂಟ್ ಯೂಸ್ ಮಾಡ್ತಾ ಇದಾರೆ. ಅದರಿಂದ ಏನು ಯೂಸ್ ಇಲ್ಲ, ಶುಗರ್ ಲೆವೆಲ್ ಹೈಕ್ ಆಗುತ್ತೆ ಅಷ್ಟೇ, ಬಟ್ ಕೆಮಿಕಲ್ ಕಾಂಪೋಸಿಷನ್ಸ್ ಇರುತ್ತೆ. ಅದು ಬಿಟ್ಟು ಈ ಒಂದು ಪ್ರಾಡಕ್ಟ್ ನ ಕೊಡೋದಾದ್ರೆ ನಮ್ಮ ಬಾಡಿಯಲ್ಲಿ ಪ್ರೋಟೀನ್ ಡಿಫಿಷಿಯನ್ಸಿನೂ ಕ್ಲಿಯರ್ ಆಗುತ್ತೆ, ಬಾಡಿ ಹೆಲ್ತಿನೂ ಇರುತ್ತೆ, ಆಕ್ಟಿವ್ ಇರುತ್ತೆ. ಸೊ ವಿ ನೀಡ್ ಟು ಪ್ರೊವೈಡ್ ಅ ಗುಡ್ ಸಪ್ಲಿಮೆಂಟ್. ಸೊ ಯಾವುದೇ ಆಗಿರ್ಬೋದು ಒಳ್ಳೇದನ್ನ ಕೊಡಕ್ಕೆ ನಾವು ಯೂಸ್ ಮಾಡ್ತೀವಲ್ಲ. ಸೊ ನಮಿಗೂ ಪ್ರೋಟೀನ್ ಡಿಫಿಷಿಯನ್ಸಿ ಇದೆ, ನಾವು ಯೂಸ್ ಮಾಡ್ತಾ ಇದೀವಿ, ಬೇರೆಯವ್ರಿಗೂ ಸಜೆಸ್ಟ್ ಮಾಡೋಣ. ಸೊ ದಟ್ ಈಸ್ ವಾಟ್ ಸಪ್ಲಿಮೆಂಟ್ ಏನಾಗಿರ್ಬೇಕು ಅಂದ್ರೆ ಸೊ ತುಂಬಾ ಯೂಸ್ಫುಲ್ ಆಗಿರ್ಬೇಕು ಅಂತ ಹೇಳ್ತೀವಿ. ಫೋವೆಗೆ ತುಂಬಾನೇ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಸಂದರ್ಭದಲ್ಲಿ. ಯಾಕಂದ್ರೆ ಈ ಒಂದು ಆಲ್ ಪ್ಲಾಂಟ್ ಪ್ರೋಟೀನ್ ಪೌಡರ್ ಏನಿದೆ, ಸೊ ತುಂಬಾನೇ ಯೂಸ್ಫುಲ್ ಆಗಿರ್ತಕ್ಕಂಥ ಒಂದು ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಇದೊಂದೇ ಪ್ರಾಡಕ್ಟ್ ಅಂತಲ್ಲ, ಎಲ್ಲಾ ಪ್ರಾಡಕ್ಟ್ಗೂ ಅದ್ರದೇ ಆದಂತಹ ಇಂಪಾರ್ಟೆನ್ಸ್ ಇದೆ. ಸೊ ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಪ್ರೋಟೀನ್ ಕನ್ಸಂಪ್ಷನ್ಸ್ ಯಾವ ತರ ಆಗ್ಬೇಕು ಅಂದ್ರೆ ಆವರೇಜ್ ಅಲ್ಲಿ 68 ಗ್ರಾಮ್ಸ್, ಅಂದ್ರೆ ಆನ್ ಆವರೇಜ್. ಬಾಡಿ ವೇಟ್ ಇನ್ ಬಗ್ಗೆ ನಾನು ಹೇಳಿದೆ, ಬಟ್ ಆನ್ ಆವರೇಜ್ 68 ಗ್ರಾಮ್ ಬೇಕು ಪರ್ ಡೇ ಪರ್ ಪರ್ಸನ್ ಗೆ. ಇಷ್ಟು ಒಂದು ಕನ್ಸಂಪ್ಷನ್ಸ್ ನಾವು ಮಾಡ್ಬೇಕು ಪ್ರೋಟೀನ್ ಇಂದ, ಬಟ್ ಅಷ್ಟು ಕನ್ಸಂಪ್ಷನ್ಸ್ ನನ್ನ ಪ್ರಕಾರ ಆಗ್ತಾ ಇಲ್ಲ. ಸೊ ಲೋವೆಸ್ಟ್ ಆವರೇಜ್ ಪ್ರೋಟೀನ್ ಕನ್ಸಂಪ್ಷನ್ ಆಗ್ತಾ ಇರೋದೇ ಇಂಡಿಯಾದಲ್ಲಿ. ಸೊ ಇಂಡಿಯಾದಲ್ಲಿ ಇದು ಬಹಳ ಡಿಫಿಷಿಯನ್ಸಿ ಇದೆ, ಇದರಿಂದ ತುಂಬಾನೇ ಪ್ರಾಬ್ಲಮ್ಸ್ ಬರ್ತಾ ಇದೆ. ಆ ಪ್ರಾಬ್ಲಮ್ಸ್ ಏನು ಅಂತ ಹೇಳಿ ನಾನು ಎಕ್ಸ್ಪ್ಲೈನ್ ಮಾಡಿದೀನಿ. ಸೊ ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಎಡೆಮಾ ಅಂತ ಆಗಿರ್ಬೋದು, ಅಂದ್ರೆ ಬಾಡಿ ಸ್ವೆಲ್ಲಿಂಗ್ಸ್ ಅಂತ ಕರಿತೀವಿ. ಫ್ಯಾಟಿ ಲಿವರ್ ಆಗಿರ್ಬೋದು, ಸ್ಕಿನ್, ಹೇರ್ ಅಂಡ್ ನೇಲ್ ಪ್ರಾಬ್ಲಮ್ ಆಗಿರ್ಬೋದು, ಮಸಲ್ ಪ್ರಾಬ್ಲಮ್ ಆಗಿರ್ಬೋದು, ಬೋನ್ ಫ್ರಾಕ್ಚರ್ಸ್ ಆಗಿರ್ಬೋದು, ಅಥವಾ ಸಣ್ಣ ಮಕ್ಕಳಲ್ಲಿ ಬೆಳವಣಿಗೆ ಕೊರತೆ ಅಂತ ಏನ್ ಕರಿತೀವಿ. ಅಂದ್ರೆ ಅವ್ರಿಗೆ ಏನೇ ಫುಡ್ ಕೊಟ್ರು, ಏನೇ ನಾವು ಕೇರಿಂಗ್ ಅಲ್ಲಿ ನೋಡ್ಕೊಂಡ್ರು ಅವರ ಬೆಳವಣಿಗೆ ಸರಿಯಾಗಿ ಆಗ್ತಾ ಇರಲ್ಲ. ಅಂದ್ರೆ ಹೈಟ್ ಆಗಿರ್ಬೋದು ಅಥವಾ ಬಾಡಿ ವೇಟ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಸರಿಯಾಗಿ ಬೆಳವಣಿಗೆ ಆಗ್ತಾ ಇಲ್ಲ ಅಂದ್ರೆ ಸೊ ದಟ್ ಈಸ್ ವಾಟ್ ಪ್ರೋಟೀನ್ ಡಿಫಿಷಿಯನ್ಸಿ ಅಂತ ಕರಿತೀವಿ. ಇನ್ಕ್ರೀಸ್ಡ್ ಸೆವರಿಟಿ ಆಫ್ ಇನ್ಫೆಕ್ಷನ್ಸ್ ಅಂತ ಕರಿತೀವಿ. ಅಂದ್ರೆ ಬಾಡಿಯಲ್ಲಿ ಇಮ್ಯುನಿಟಿ ಪವರ್ ಡೌನ್ ಆಗುತ್ತೆ. ಸೊ ಅವಾಗ ಬೇಗ ಇನ್ಫೆಕ್ಷನ್ಸ್ ಗೆ ನಮ್ಮ ಬಾಡಿ ರೆಸ್ಪಾಂಡ್ ಆಗುತ್ತೆ. ಸೊ ಅಂದ್ರೆ ಬೇಗ ಇನ್ಫೆಕ್ಷನ್ಸ್ ನಮ್ಮ ಬಾಡಿಗೆ ಎಂಟರ್ ಆಗುತ್ತೆ. ಸೊ ದಟ್ ಈಸ್ ಲೋ ಇಮ್ಯುನಿಟಿ ಅಂತ ಕರಿತೀವಿ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಗ್ರೇಟರ್ ಅಪಟೈಟ್ ಅಂಡ್ ಕ್ಯಾಲೋರಿ ಇಂಟೇಕ್ ಅಂತ ಕರಿತೀವಿ. ಅಂದ್ರೆ
ನಾನು ಅವಾಗ್ಲೇ ಹೇಳ್ದೆ, ಬಹಳ ಹಸುವಾಗೋದು, ಊಟ ಮಾಡೋದು, ಹಗ್ಲೆಲ್ಲ ಊಟ ಮಾಡೋದು, ಸೊ ಈ ತರದ್ ಮಾಡಿದಾಗ ಏನಾಗುತ್ತೆ, ಕ್ಯಾಲೋರೀಸ್ ಜಾಸ್ತಿ ಇಂಟೇಕ್ ಆಗುತ್ತೆ. ಸೊ ಕ್ಯಾಲೋರೀಸ್ ಜಾಸ್ತಿ ಇಂಟೇಕ್ ಆದಾಗ ಬಾಡಿ ಬ್ಯಾಲೆನ್ಸಿಗೆ ಬರಲ್ಲ, ಸಡನ್ ವೇಟ್ ಲಾಸ್ ಆಗುತ್ತೆ, ಫ್ಯಾಟ್ ಸ್ಟೋರೇಜ್ ಆಗುತ್ತೆ. ಸೊ ಈ ತರದ್ದು ಒಂದಲ್ಲ ಒಂದು ಪ್ರಾಬ್ಲಮ್ಸ್ ಬರ್ತಾ ಹೋಗುತ್ತೆ. ಸೊ ಇದೆಲ್ಲದಕ್ಕೂ ಮೇಜರ್ ರೀಸನ್ ಏನು, ಲ್ಯಾಕ್ ಆಫ್ ಪ್ರೋಟೀನ್, ಅಂದ್ರೆ ಪ್ರೋಟೀನ್ ನ ಕೊರತೆ ಅಂತಾನೆ ಹೇಳ್ಬೋದು. ಸೊ ಈ ಪ್ರೋಟೀನ್ ಅನ್ನ ಕೊರತೆ ಮಾಡಕ್ಕೆ ನಾವು ಸಪ್ಲಿಮೆಂಟ್ ನ ಯೂಸ್ ಮಾಡ್ತಾ ಇದೀವಿ. ಸೊ ದಟ್ ಈಸ್ ಆಲ್ ಪ್ಲಾಂಟ್ ಪ್ರೋಟೀನ್ ಪೌಡರ್. ಸೊ ಇದರಲ್ಲಿ ಮೇಜರ್ ಇಂಗ್ರೀಡಿಯೆಂಟ್ಸ್ ಇದೆ. ಸೊ ಇಲ್ಲಿ ಏನ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ರೆ ಪ್ರತಿಯೊಂದು ಕೂಡ ನಮಗೆ ಯೂಸ್ಫುಲ್ ಆಗಿರ್ತಕ್ಕಂತಹ ಪ್ರಾಡಕ್ಟ್, ಅಥವಾ ಯೂಸ್ಫುಲ್ ಆಗಿರ್ತಕ್ಕಂಥ ಒಂದು ಆ ಏನಂತ ಕರಿತೀವಿ, ಪ್ಲಾಂಟ್ ಬೇಸ್ಡ್ ನ್ಯೂಟ್ರಿಯೆಂಟ್ ಅಂತಾನೆ ಕರಿತೀವಿ. ಇದು ಏನ್ ಯೂಸ್ ಮಾಡಿದ್ರೆ ಪ್ರಾಡಕ್ಟ್ ಅಲ್ಲಿ ಇಂಗ್ರೀಡಿಯೆಂಟ್ಸ್ ತುಂಬಾನೇ ಯೂಸ್ಫುಲ್ ಆಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಅಂತಾನೆ ಹೇಳ್ಬೋದು. ಆಯುರ್ವೇದಿಕ್ ಬೇಸ್ಡ್ ಪ್ರಾಡಕ್ಟ್ ಆಗಿರೋದ್ರಿಂದ ಸೊ ಯಾವುದೇ ಆದಂತಹ ಕಲರ್ಸ್ ಫ್ಲೇವರ್ಸ್ ಯೂಸ್ ಮಾಡಿಲ್ಲ, GMP ಗೈಡ್ಲೈನ್ಸ್ ಪ್ರಕಾರನೇ ಯೂಸ್ ಮಾಡಿದ್ದಾರೆ. ಅಂಡ್ ಲ್ಯಾಕ್ಟೋಸ್ ಫ್ರೀ. ಸೊ ಯಾವುದೇ ಶುಗರ್ ಅನ್ನ ಹೈಕ್ ಮಾಡ್ತಕ್ಕಂಥ ಒಂದು ಇಂಗ್ರೀಡಿಯೆಂಟ್ ಇದ್ರೊಳಗೆ ಇಲ್ಲ. ಸೊ ಹಂಗಾಗಿ ನೀವು ಯಾರಿಗ್ ಬೇಕಾದ್ರೂ ಕೊಡ್ಬೋದು, ಈವನ್ ಶುಗರ್ ಪೇಷಂಟ್ಸಿಗೂ ಕೊಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಅವರಿಗೆ ಪ್ರೋಟೀನ್ಸ್ ನ ಬ್ಯಾಲೆನ್ಸ್ ಮಾಡಕ್ಕೆ ತುಂಬಾನೇ ಹೆಲ್ಪ್ ಮಾಡತ್ತೆ, ಬಾಡಿಯಲ್ಲಿ ಪ್ರೋಟೀನ್ಸ್ ಬ್ಯಾಲೆನ್ಸ್ ಆಗತ್ತೆ ಅಂತಾನೆ ಹೇಳ್ಬೋದು. ಆ ಪ್ರೋಟೀನ್ ಅನ್ನ ನಾವು ಬಿಲ್ಡಿಂಗ್ ಬ್ಲಾಕ್ ಅಂತ ಕರಿತೀವಿ. ಸೊ ಆ ಬಿಲ್ಡಿಂಗ್ ಬ್ಲಾಕ್ ಸರಿಯಾಗಿಲ್ಲ ಅಂದ್ರೆ ಪ್ರೋಟೀನೇ ಸರಿಯಾಗಿಲ್ಲ ನಮ್ಮ ಬಾಡಿಯಲ್ಲಿ ಅಂದ್ರೆ ಮಸಲ್ಸ್ ಆಗಿರ್ಬೋದು, ಬೋನ್ಸ್ ಆಗಿರ್ಬೋದು, ಟಿಶ್ಯೂಸ್ ಆಗಿರ್ಬೋದು, ಯಾವುದು ಕರೆಕ್ಟ್ ಆಗಿ ವರ್ಕ್ ಮಾಡಲ್ಲ. ಸೊ ಅದೇನಾಗುತ್ತೆ, ವೀಕ್ ಆಗ್ತಾ ಬರುತ್ತೆ. ಸೊ ಬಾಡಿಯಲ್ಲಿ ವೆಯ್ಟ್ ಲಾಸ್ ಆಗಿರ್ಬೋದು, ವೆಯ್ಟ್ ಗೇನ್ ಆಗಿರ್ಬೋದು, ಮೇಜರ್ ರೀಸನ್ ಅಂದ್ರೆ ಪ್ರೋಟೀನ್ ಡಿಫಿಷಿಯನ್ಸಿ ಅಂತ ಕರಿತೀವಿ. ನಮ್ಮ ಬಾಡಿಯಲ್ಲಿ ಕ್ಯಾಲೋರೀಸ್ ಬೂಸ್ಟ್ ಅಪ್ ಆಗಕ್ಕೆ ಮೇನ್ ರೀಸನ್ ಪ್ರೋಟೀನ್ ಡಿಫಿಷಿಯನ್ಸಿ. ಯಾಕಂದ್ರೆ ಪ್ರೋಟೀನ್ ಡಿಫಿಷಿಯನ್ಸಿ ಇದೆ ಅಂದ್ರೆ ನಾನು ಅವಾಗ್ಲೇ ಹೇಳ್ದೆ, ಪದೇ ಪದೇ ಹಸುವಾಗುವಂತದ್ದಾಗಿರ್ಬೋದು, ಪದೇ ಪದೇ ನನಗೆ ಊಟ ಬೇಕು ಅನ್ಸೋದಾಗಿರ್ಬೋದು, ಈ ತರದ್ ಆಗ್ತಾ ಇರತ್ತೆ. ಏನಾದ್ರೂ ಒಂದು ತಿಂತಿರ್ತೀವಿ. ಸೊ ಪ್ರತಿ ಸರಿ ಏನಾದ್ರು ತಿಂದಾಗ ನಮ್ಮ ಬಾಡಿಯಲ್ಲಿ ಕ್ಯಾಲೋರೀಸ್ ಹೈಕ್ ಆಗ್ತಾ ಹೋಗುತ್ತೆ, ಕ್ಯಾಲೋರೀಸ್ ಬೂಸ್ಟ್ ಆಗುತ್ತೆ. ಸೊ ಎಷ್ಟು ಕ್ಯಾಲೋರೀಸ್ ಬೂಸ್ಟ್ ಆಗುತ್ತೋ ಅಷ್ಟು ಫ್ಯಾಟ್ ಮೆಟಬಾಲಿಸಮ್ ಸ್ಟೋರ್ ಆಗ್ತಾ ಹೋಗುತ್ತೆ. ಅಂದ್ರೆ ಫ್ಯಾಟ್ ಏನಿರುತ್ತೆ, ಅನ್ವಾಂಟೆಡ್ ವೇಸ್ಟ್ ಅಥವಾ ಕೊಬ್ಬು ಅಂತ ಏನ್ ಕರಿತೀವಿ, ಸೊ ಅದು ಬಾಡಿಯಲ್ಲಿ ಡೆಪಾಸಿಟ್ ಆಗಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸಾರಿ. ಸೊ ಆ ಸ್ಟೋರ್ ಆಗಿ ಆಗಿ ನಿಮ್ಗೆ ಏನಾಗುತ್ತೆ, ಸೊ ಫ್ಯಾಟಿ ಆಸಿಡ್ಸ್ ಅಥವಾ ಸೊ ಓವರ್ ವೇಟ್ ಅಂತ ಏನ್ ಕರಿತೀವಿ ಅದಾಗುತ್ತೆ. ಸೊ ಲಿವರ್ ಗೆ ಡ್ಯಾಮೇಜ್ ಆಗ್ತಾ ಬರುತ್ತೆ. ಸೊ ಈ ತರ ಒಂದೊಂದೆಲ್ಲ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಹೈ ಫೈಬರ್ ಮತ್ತೆ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಕೂಡ ಈ ಒಂದು ಪ್ಲಾಂಟ್ ಪ್ರೋಟೀನ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಇಲ್ಲಿ ನಾವು ನೋಡ್ಬೋದು, ಸೋಯಾ ಪ್ರೋಟೀನ್, ವೇ ಪ್ರೋಟೀನ್ ಮತ್ತೆ ಪಿ ಪ್ರೋಟೀನ್ ಅಂತ ಕರಿತೀವಿ. ಸೊ ಇದಿಷ್ಟು ಪ್ರೋಟೀನ್ ನ ಬ್ಯಾಲೆನ್ಸ್ ಮಾಡಕ್ಕೆ ಯೂಸ್ ಮಾಡತಕ್ಕಂತ ಒಂದು ಇಂಗ್ರೀಡಿಯೆಂಟ್ಸ್ ಅಥವಾ ಮೇಜರ್ ಇಂಗ್ರೀಡಿಯೆಂಟ್ಸ್ ಅಂತಾನೆ ಹೇಳ್ಬೋದು. ಪಿ ಪ್ರೋಟೀನ್ ಅಂದ್ರೆ ಈ ಬಟಾಣಿ ಕಾಳು ಇರುತ್ತಲ್ಲ, ಸೊ ಆ ಬಟಾಣಿ ಕಾಳಿಂದ ಪ್ರೋಟೀನ್ ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ಅದನ್ನ ಪಿ ಪ್ರೋಟೀನ್ ಅಂತ ಕರಿತೀವಿ, ಅಥವಾ ಪಿಯಾ ಪ್ರೋಟೀನ್ ಅಂತಾನೂ ಕರೀತಾರೆ. ಸೊ ನೆಕ್ಸ್ಟ್ ಸೋಯಾ ಪ್ರೋಟೀನ್, ಸೋಯಾ ಕಾಳೇನ್ ಸೋಯಾಬೀನ್ ಇದೆ ಅಲ್ಲ, ಸೊ ಆ ಸೋಯಾಬೀನ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ತಕ್ಕಂಥ ಪ್ರೋಟೀನ್ ಅನ್ನ ಸೋಯಾ ಪ್ರೋಟೀನ್ ಅಂತ ಕರಿತೀವಿ. ನೆಕ್ಸ್ಟ್ ವೇ ಪ್ರೋಟೀನ್ ಬಂದ್ಬಿಟ್ಟು ಮಿಲ್ಕ್ ಮತ್ತೆ ವೇ ಇಂಗ್ರೀಡಿಯೆಂಟ್ಸ್ ಅನ್ನ ಯೂಸ್ ಮಾಡಿ ನಿಮ್ಗೆ ಪ್ರೋಟೀನ್ ರೆಡಿ ಮಾಡಿರ್ತಕ್ಕಂಥದ್ದಾಗಿರ್ಬೋದು. ಸೊ ಇದಿಷ್ಟು ನಿಮಗೆ ಮೇಜರ್ ಪ್ರೋಟೀನ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಹೈ ಕ್ವಾಲಿಟಿ ಪ್ರೋಟೀನ್ ಸಿಗ್ತಕ್ಕಂಥ ಒಂದು ಅಂಶ ಅಂತಾನೆ ಹೇಳ್ಬೋದು. ಸೊ ಒಂದೊಂದೇ ನೋಡೋದಾದ್ರೆ ನಿಮ್ಗೆ ಸೋಯಾ ಪ್ರೋಟೀನ್ ಅಲ್ಲಿ ವಿಟಮಿನ್ ಡಿ ಸಿಗುತ್ತೆ. ಸೊ ಅದು ಪ್ರೆಗ್ನೆಂಟ್ ಲೇಡೀಸ್ ಗೆ ತುಂಬಾ ಹೆಲ್ಪ್ಫುಲ್ ಆಗಿರತಕ್ಕಂಥದ್ದಾಗಿರ್ಬೋದು. ವಿಟಮಿನ್ ಡಿ ಡಿಫಿಷಿಯನ್ಸಿ ಇತ್ತು ಅಂದ್ರೆ ಬಾಡಿಯಲ್ಲಿ ಯಾವುದೇ ಪ್ರೋಟೀನ್ಸ್, ಮಿನರಲ್ಸ್ ಆಗಿರ್ಬೋದು, ವಿಟಮಿನ್ಸ್ ಆಗಿರ್ಬೋದು ಅಬ್ಸಾರ್ಬ್ ಆಗಲ್ಲ. ಸೊ ಅಬ್ಸಾರ್ಬ್ ಆಗದೆ ಇದ್ದಾಗ ನಮ್ಮ ಬಾಡಿಯಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಹಂಗಾಗಿ ಮೇಜರ್ ವಿಟಮಿನ್ ಡಿ ಕಂಟೆಂಟ್ ಇರಬೇಕು. ಸೊ ಕಂಟ್ರೋಲ್ಸ್ ಹೈಪರ್ ಗ್ಲೈಸೆಮಿಯಾ ಅಂತ ಕರಿತೀವಿ. ನಮ್ಮ ಬಾಡಿಯಲ್ಲಿ ವೇಟ್ ಲಾಸ್ ಅಥವಾ ವೇಟ್ ಬ್ಯಾಲೆನ್ಸ್ ನ ಮೇಂಟೈನ್ ಮಾಡೋದೇ ಮೇಜರ್ ಇದು. ಅಂಡ್ ಪ್ರೊಟೆಕ್ಟ್ಸ್ ಬೋನ್ ಲಾಸ್ ಅಂತ ಕರಿತೀವಿ. ಸೊ ಬೋನ್ ಲಾಸ್ ಆಗದೆ ಇರೋ ತರ ನೋಡ್ಕೊಳುತ್ತೆ, ಬೋನ್ ಸ್ಟ್ರೆಂತ್ ವೀಕ್ ಆಗದೆ ಇರೋ ತರ ಮೇಂಟೈನ್ ಮಾಡತ್ತೆ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಹಾರ್ಟ್ ನ ಕೂಡ ಹೆಲ್ತಿಯಾಗಿ ಇಟ್ಕೊಳಕ್ಕೆ ಹೆಲ್ಪ್ ಮಾಡುತ್ತೆ ಸೋಯಾ ಪ್ರೋಟೀನ್ ಅಂತಾನೆ ಹೇಳ್ಬೋದು. ಸೊ ವೇ ಪ್ರೋಟೀನ್ ಬಂದ್ಬಿಟ್ಟು ನಿಮ್ಮ ಬಾಡಿಯಲ್ಲಿ ಬ್ಲಡ್ ಶುಗರ್ ಲೆವೆಲ್ ಅಥವಾ ಬ್ಲಡ್ ಪ್ರೆಷರ್ ಅಂತ ಏನ್ ಕರಿತೀವಿ, ಸಾರಿ ಬ್ಲಡ್ ಶುಗರ್ ಲೆವೆಲ್ ಅನ್ನ ಮೇಂಟೈನ್ ಮಾಡುತ್ತೆ. ಅಂಡ್ ಇನ್ಫ್ಲಮೇಷನ್ ಅಥವಾ ಸ್ವೆಲ್ಲಿಂಗ್ ಅನ್ನ ಕ್ಲಿಯರ್ ಮಾಡುತ್ತೆ, ಸ್ವೆಲ್ಲಿಂಗ್ ಆಗದೆ ಇರೋ ತರ ನೋಡ್ಕೊಳುತ್ತೆ. ಅಂಡ್ BP ಪೇಷಂಟ್ಸ್ ಏನಾರ ಇದ್ರೆ ಬ್ಲಡ್ ಪ್ರೆಷರ್ ನ ಮೇಂಟೈನ್ ಮಾಡ್ತಕ್ಕಂತ ಒಂದು ಕೆಲಸ ಇದು ಮಾಡುತ್ತೆ ಅಂತಾನೆ ಹೇಳ್ಬೋದು. ಬಾಡಿಯಲ್ಲಿ ಇನ್ಸುಲಿನ್ ಲೆವೆಲ್ಸ್ ಅನ್ನ ಮೇಂಟೈನ್ ಮಾಡಿದ್ರೆ ಬ್ಲಡ್ ಶುಗರ್ ಲೆವೆಲ್ ಆಟೋಮೆಟಿಕ್ ಆಗಿ ಮೇಂಟೈನ್ ಆಗುತ್ತೆ. ಆ ಇನ್ಸುಲಿನ್ ಲೆವೆಲ್ ಕೂಡ ವೇ ಪ್ರೋಟೀನ್ ಮ್ಯಾನೇಜ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಮಸಲ್ ಗ್ರೋತ್ ಗೆ
ವೇ ಪ್ರೋಟೀನ್ ತುಂಬಾನೇ ಹೆಲ್ಪ್ಫುಲ್ ಅಂತಾನೆ ಹೇಳ್ಬೋದು. ಸೊ ನೀವು ನೋಡ್ಬೋದು, ಸಾರಿ, ನೀವು ನೋಡ್ಬೋದು ಬಾಡಿಯಲ್ಲಿ, ಸಾರಿ, ಬಾಡಿ ಮೇಂಟೈನ್ ಮಾಡೋರು ಜಿಮ್ಮಿಗೆಲ್ಲ ಹೋಗ್ತಾರೆ. ಸೊ ಜಿಮ್ ಅಲ್ಲಿ ನಿಮಗೆ ವೇ ಪ್ರೋಟೀನ್ ಅಂತ ಸಿಗುತ್ತೆ. ಸೊ ಅವರು ರೆಗ್ಯುಲರ್ ಯೂಸ್ ಮಾಡ್ತಾರೆ, ಜಿಮ್ ಅಲ್ಲಿ ವೇ ಪ್ರೋಟೀನ್ ಯೂಸ್ ಮಾಡ್ತಾರೆ. ಸೊ ಯಾಕೆ ಯೂಸ್ ಮಾಡ್ತಾರೆ ಅಂದ್ರೆ ಫಾರ್ ಮೇಜರ್ ಮಸಲ್ ಗ್ರೋತ್. ಅವ್ರು ಬೇಕಾಗಿರೋದೇ ಮಸಲ್ ಗ್ರೋತ್, ಬೋನ್ ಸ್ಟ್ರೆಂತ್. ಸೊ ಅದಕ್ಕೋಸ್ಕರ ಅವ್ರೇನ್ ಮಾಡ್ತಾರೆ, ವೇ ಪ್ರೋಟೀನ್ ಯೂಸ್ ಮಾಡ್ತಾರೆ. ಅಂಡ್ ಈವನ್ ಬಾಡಿಯಲ್ಲಿ ಅವ್ರಿಗೆ ವೇಟ್ ಕೂಡ ಮ್ಯಾನೇಜ್ ಆಗ್ಬೇಕು, ಜೊತೆಗೆ ಯಾವುದೇ ಬ್ಲಡ್ ಶುಗರ್ ವೇರಿಯೇಷನ್ಸ್ ಆಗ್ಬಾರ್ದು, ಅಥವಾ ಇನ್ಸುಲಿನ್ ವೇರಿಯೇಷನ್ ಆಗ್ಬಾರ್ದು ಇಂಟೇಕ್ ಇಂದ ಅನ್ನೋದು ಕೂಡ ಅವರು ವಿ ಪ್ರೋಟೀನ್ ಅನ್ನ ತುಂಬಾ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪಿ ಪ್ರೋಟೀನ್ ಅಥವಾ ಪಿಯಾ ಪ್ರೋಟೀನ್ ಅಂತ ಕರಿತೀವಿ. ಸೊ ಇದು ಬಂದ್ಬಿಟ್ಟು ನಿಮ್ಮ ಮಸಲ್ ಥಿಕ್ನೆಸ್ ಅನ್ನ ಮೇಂಟೈನ್ ಮಾಡೋದ್ರ ಜೊತೆಗೆ ಬಾಡಿಯಲ್ಲಿ ಬ್ಲಡ್ ಶುಗರ್ ರಿಸ್ಕ್ಸ್ ಅನ್ನ ಕಡಿಮೆ ಮಾಡುತ್ತೆ. ಅಂಡ್ ಕಿಡ್ನಿ ಡಿಸೀಸಸ್ ಗೆ ಸಪೋರ್ಟ್ ಮಾಡುತ್ತೆ, ಯಾವುದೇ ಕಿಡ್ನಿ ಡಿಸೀಸ್ ಆಗದೆ ಇರೋ ತರ ನೋಡ್ಕೊಳುತ್ತೆ ಅಂತಾನೆ ಹೇಳ್ಬೋದು. ಸೊ ಅಂಡ್ ಹೆಲ್ತಿ ಹಾರ್ಟ್, ಅಂದ್ರೆ ಹಾರ್ಟ್ ಅನ್ನ ತುಂಬಾ ಚೆನ್ನಾಗಿ ಇಟ್ಕೊಳಕ್ಕೆ ಹೆಲ್ಪ್ ಮಾಡುತ್ತೆ. ವೇಟ್ ಲಾಸ್, ಸೊ ವೇಟ್ ಲಾಸ್ ಆಗದೆ ಇರೋ ತರ ನೋಡ್ಕೊಳುತ್ತೆ. ಅಂಡ್ ಹಂಗರ್ ಅನ್ನ ಕಂಟ್ರೋಲ್ ಮಾಡ್ತಕ್ಕಂತ ಒಂದು ಕೆಲ್ಸ ಪ್ರೋ ಪಿಯಾ ಪ್ರೋಟೀನ್ ಮಾಡತ್ತೆ ಅಂತಾನೆ ಹೇಳ್ಬೋದು. ಸೊ ಇದಿಷ್ಟು ಪ್ರೋಟೀನ್ ಸಪ್ಲಿಮೆಂಟ್. ಈ ಪ್ರೋಟೀನ್ ಸಪ್ಲಿಮೆಂಟ್ ಮೂರನ್ನು ನಮ್ಮ ಆಲ್ ಪ್ಲಾಂಟ್ ಪ್ರೋಟೀನ್ ಪೌಡರ್ ಅಲ್ಲಿ ಯೂಸ್ ಮಾಡಿರ್ತಕ್ಕಂತ ಒಂದು ಮೇಜರ್ ಇಂಗ್ರೀಡಿಯೆಂಟ್ಸ್ ಅಂತಾನೆ ಹೇಳ್ಬೋದು. ಸೊ ಅದನ್ನ ಬಿಟ್ಟು ಇನ್ನ ಎರಡು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್ ಅನ್ನ ಈ ವೇ ಪ್ರೋಟೀನ್ ಅಲ್ಲಿ, ಸಾರಿ, ಆಲ್ ಪ್ಲಾಂಟ್ ಪ್ರೋಟೀನ್ ಪೌಡರ್ ಅಲ್ಲಿ ಯೂಸ್ ಮಾಡಿದ್ದಾರೆ. ಸೊ ಅದು ಯಾವ್ದು ಅಂದ್ರೆ ಆಮ್ಲ ಮತ್ತೆ ಬ್ರಾಹ್ಮಿ. ಸೊ ಆಮ್ಲ ನಿಮಗೆ ಏನಿರುತ್ತೆ, ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತೆ, ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರುತ್ತೆ, ಅತಿ ಹೆಚ್ಚು ಮಿನರಲ್ಸ್ ಅಂಡ್ ವಿಟಮಿನ್ಸ್ ಇರುತ್ತೆ. ಅಂಡ್ ಇದು ತುಂಬಾನೇ ಹೆಲ್ಪ್ಫುಲ್, ಯಾಕೆಂದ್ರೆ ಬ್ಲಡ್ ನ ಪ್ಯೂರಿಫಿಕೇಶನ್ ಮಾಡುತ್ತೆ. ಸೊ ಬ್ಲಡ್ ನ ಪ್ಯೂರಿಫಿಕೇಶನ್ ಮಾಡೋದಲ್ಲದೆ ಬಾಡಿಯಲ್ಲಿ ಇಮ್ಯುನಿಟಿ ಪವರ್ ಅನ್ನ ಅಥವಾ ಸ್ಟ್ರೆಂತ್ ಅನ್ನ ಜಾಸ್ತಿ ಮಾಡುತ್ತೆ, ಅಥವಾ ಬಾಡಿಯಲ್ಲಿ ಮೆಟಬಾಲಿಸಮ್ ರೇಟ್ ಅಂತ ಏನ್ ಕರಿತೀವಿ ಅದನ್ನ ಇಂಪ್ರೂವ್ ಮಾಡುತ್ತೆ. ಬಾಡಿಯಲ್ಲಿ ಏನೇ ಇನ್ಫೆಕ್ಷನ್ಸ್ ಇದ್ರೂನು, ಅಥವಾ ಏನೇ ಟಾಕ್ಸಿನ್ಸ್ ಇದ್ರೂನು, ಅಥವಾ ಕೆಟ್ಟ ಅಂಶಗಳು ಏನಾದ್ರೂ ಬೇಡದೆ ಇರ್ತಕ್ಕಂಥದ್ದು ಬಾಡಿಯಲ್ಲಿ ಇದ್ರೆ ಅದನ್ನ ತೆಗೆದಾಕತಕ್ಕಂತ ಕೆಲಸ ಮಾಡತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಮೇಜರ್ ಲಿವರ್ ಫಂಕ್ಷನ್ಸ್ ಗೆ ಇದು ಸಪೋರ್ಟ್ ಮಾಡತ್ತೆ ಅಂತಾನೆ ಹೇಳ್ಬೋದು. ಸೊ ಇದಿಷ್ಟು ನಮಗೆ ಆಮ್ಲ, ಬೆಟ್ಟದ ನೆಲ್ಲಿಕಾಯಿ ಅಂತ ಏನ್ ಕರಿತೀವಿ ಅದರಿಂದ ಸಿಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಬ್ರಾಹ್ಮಿ. ಸೊ ಬ್ರಾಹ್ಮಿ ಬಂದ್ಬಿಟ್ಟು ಬಾಡಿಯಲ್ಲಿ ಬ್ಲಡ್ ನರ್ವ್ ಟಿಶ್ಯೂ ಆಗಿರ್ಬೋದು, ಯುರಿನರಿ ಟ್ರ್ಯಾಕ್ ಆಗಿರ್ಬೋದು, ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಆಗಿರ್ಬೋದು, ಸರ್ಕ್ಯುಲೇಟರಿ ಸಿಸ್ಟಮ್ ಆಗಿರ್ಬೋದು, ಸೊ ಎಲ್ಲಾನು ಮೇಂಟೈನ್ ಮಾಡ್ತಕ್ಕಂತ ಒಂದು ಕೆಲಸ ಮಾಡುತ್ತೆ. ಸೊ ಯಾವುದೇ ಆರ್ಗನ್ಸ್ ಆಗಿರ್ಬೋದು, ಯಾವುದೇ ಟಿಶ್ಯೂಸ್ ಆಗಿರ್ಬೋದು, ಮೇಜರ್ ಇದಿಷ್ಟು ನಿಮಗೆ ಪ್ರಾಪರ್ ಆಗಿ ವರ್ಕ್ ಮಾಡಿದ್ರೆ ಸೊ ಅದು ಆಟೋಮೆಟಿಕ್ ಆಕ್ಟಿವ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಮೈಂಡ್ ಮತ್ತೆ ಸ್ಟ್ರೆಂತ್, ಮೆಮೊರಿನ ಬೂಸ್ಟ್ ಮಾಡುತ್ತೆ, ಮೆಮೊರಿ ಸ್ಟ್ರೆಂತ್ ನ ಬೂಸ್ಟ್ ಮಾಡುತ್ತೆ. ಅಂಡ್ ನಮ್ಮ ಮೇಜರ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ, ಅಂದ್ರೆ ಆಕ್ಟಿವ್ನೆಸ್ ಏನಿರುತ್ತೆ, ಸೊ ಅದು ಮೇಜರ್ ಈ ಬ್ರಾಹ್ಮಿಯಿಂದ ಕ್ಲಿಯರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಆಕ್ಟಿವ್ನೆಸ್ ಅನ್ನ ನಮ್ಗೆ ಇದು ಅತಿ ಹೆಚ್ಚು ಪ್ರಮಾಣದಲ್ಲಿ ಕೊಡ್ತಾ ಹೋಗುತ್ತೆ ಅಂತಾನೆ ಹೇಳ್ಬೋದು. ಮೆಮೊರಿನ ಸ್ಟ್ರೆಂತ್ ಮಾಡುತ್ತೆ. ಅಂಡ್ ನಮ್ಗೆ ಕಾನ್ಸಂಟ್ರೇಷನ್ ಅಥವಾ ಫೋಕಸ್ ಡೈವರ್ಟ್ ಆಗದೆ ಇರೋ ತರ ನೋಡ್ಕೊಳೋಂತ ಒಂದು ಕೆಲಸ ಏನಾರು ಇದ್ರೆ ಅದು ಬ್ರಾಹ್ಮಿ ಮಾಡತ್ತೆ. ಆಲ್ ಪ್ಲಾಂಟ್ ಪ್ರೋಟೀನ್ ಪೌಡರ್ ನೀವು ಮಕ್ಳಿಗೆ ಕೊಡೋದ್ರಿಂದ ಏನಾಗುತ್ತೆ, ಅವರ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ, ಮೈಂಡ್ ಮೆಚುರಿಟಿಗೆ ಬರುತ್ತೆ, ಮೈಂಡ್ ಗ್ರೋತ್ ಆಗುತ್ತೆ, ಮೆಮೊರಿ ಬೂಸ್ಟ್ ಅಪ್ ಆಗುತ್ತೆ. ಸೊ ಕೆಲವೊಬ್ರು ಮಕ್ಕಳಿಗೆ ಓದಿದ್ದೆಲ್ಲ ನೆನ್ಪಿರಲ್ಲ ಅಂತಾರೆ. ಸೊ ಅಂತವ್ರಿಗೆ ನೀವು ಈ ಪ್ರೋಟೀನ್ ಪೌಡರ್ ಸಜೆಸ್ಟ್ ಮಾಡೋದ್ರಿಂದ ಏನಾಗುತ್ತೆ, ಸೊ ಬಾಡಿಯಲ್ಲಿ ಎನರ್ಜಿನ ಬಿಲ್ಡ್ ಮಾಡೋದ್ರ ಜೊತೆಗೆ ಮೈಂಡ್ ಕೂಡ ಶಾರ್ಪ್ ಆಗುತ್ತೆ, ಕಾನ್ಸಂಟ್ರೇಷನ್ ಬರುತ್ತೆ, ಓದೋದ್ರಲ್ಲಿ ಇಂಟ್ರೆಸ್ಟ್ ಬರುತ್ತೆ. ಸೊ ಈ ತರದ್ದು ಸಪ್ಲಿಮೆಂಟ್ಸ್ ನ ನೀವು ಕೊಡೋದ್ರಿಂದ ತುಂಬಾನೇ ಯೂಸ್ಫುಲ್ ಅಂತಾನೆ ಹೇಳ್ಬೋದು. ಸೊ ಬಾಡಿಯಲ್ಲಿ ಎಮೋಷನಲ್ ಸ್ಟೇಟ್ ನ ಬ್ಯಾಲೆನ್ಸ್ ಮಾಡತ್ತೆ. ಸೊ ಕೆಲವೊಬ್ರು ಅತಿ ಹೆಚ್ಚು ಎಮೋಷನಲ್ ಆಗಿ ಅಟ್ಯಾಚ್ ಆಗಿರ್ತಾರೆ, ಅಥವಾ ಎಮೋಷನಲ್ ಇಂಬ್ಯಾಲೆನ್ಸ್ ಆಗ್ತಾರೆ, ಮೆಂಟಲಿ ತುಂಬಾ ಎಮೋಷನಲ್ ಇಂಬ್ಯಾಲೆನ್ಸ್ ಇರ್ತಾರೆ. ಸೊ ಅಂತವ್ರಿಗೆ ಕೊಡ್ಬೋದು. ಸ್ಟಿಫ್ನೆಸ್ ಬರುತ್ತೆ, ಮೈಂಡ್ ಮೆಚುರಿಟಿ ಬರುತ್ತೆ, ಅಥವಾ ಮೈಂಡ್ ಕಂಟ್ರೋಲಿಗೆ ಬರುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಡೇ ಟೈಮ್ ಅಥವಾ ನೈಟ್ ಟೈಮ್ ಅಲ್ಲಿ ನಿಮಗೆ ಏನು ಡಿಫಿಷಿಯನ್ಸಿ ಬರುತ್ತೆ, ಫಾರ್ ಎಕ್ಸಾಂಪಲ್ ಡೇ ಟೈಮ್ ಅಲ್ಲಿ ನಿಮಗೆ ಎನರ್ಜಿ ಡಿಫಿಷಿಯನ್ಸಿ ಬರ್ಬೋದು, ಕೆಲಸ ಮಾಡ್ಬೇಕಾದ್ರೆ ಸುಸ್ತಾಗೋದಾಗಿರ್ಬೋದು, ಈ ತರದ್ ಯಾವುದೇ ಪ್ರಾಬ್ಲಮ್ ಇದ್ರೂ ಕೂಡ ಅದು ಕ್ಲಿಯರ್ ಮಾಡುತ್ತೆ. ಅಂಡ್ ಡ್ಯೂರಿಂಗ್ ನೈಟ್ ಟೈಮ್ ನಿಮ್ಗೆ ಪ್ರಾಪರ್ ಸ್ಲೀಪ್ ಆಗ್ತಾ ಇಲ್ಲ, ನಿದ್ದೆ ಕರೆಕ್ಟ್ ಆಗಿ ಬರ್ತಾ ಇಲ್ಲ, ಕೆಲವೊಬ್ರಿಗೆ ನಿದ್ದೆ ಕಮ್ಮಿ, ನಿದ್ದೆ ಕಮ್ಮಿ ಅಂತಾರೆ, ನನಗೆ ನಿದ್ದೆನ ಬರ್ತಾ ಇಲ್ಲ ನೈಟ್ ಅಂತಾರೆ. ಸೊ ಎಲ್ಲದಕ್ಕೂ ಮೇಜರ್ ರೀಸನ್ ಇಸ್ ಪ್ರೋಟೀನ್ ಡಿಫಿಷಿಯನ್ಸಿ.
ಸೊ ಅದನ್ನ ನಾವು ತಿಳ್ಕೊಂತ ಇಲ್ಲ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಬ್ಲಡ್ ಸೆಲ್ಸ್, ಅಂದ್ರೆ ಬಾಡಿಯಲ್ಲಿನ ಬ್ಲಡ್ ಸೆಲ್ಸ್ ಏನಿದೆ ಅದನ್ನ ಹೆಲ್ತಿ ಆಗಿ ಇಡ್ಕೊಳಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಮೇಜರ್ ನಮ್ಮ ಸ್ಕಿನ್ ಅಂಡ್ ಹೇರ್ ಪ್ರಾಬ್ಲಮ್ ಗೆ ಬೆಸ್ಟ್ ಸೊಲ್ಯೂಷನ್ ಅಂದ್ರೆ, ಸೊ ಈ ಒಂದು ಬ್ರಾಹ್ಮಿ ಯೂಸ್ ಮಾಡಿರೋದ್ರಿಂದ, ಆಲ್ಪರೆಂಟ್ ಪ್ರೋಟೀನ್ ಪೌಡರ್ ಯೂಸ್ ಮಾಡೋದ್ರಿಂದ ಸ್ಕಿನ್, ಹೇರ್ ಅಂಡ್ ನೇಲಿಗೆ ತುಂಬಾ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಕಂಪ್ಲೀಟ್ ಪ್ಯಾಕೇಜ್ ಅಂತಾನೆ ಹೇಳ್ಬೋದು. ಸೊ ಹೈ ಪ್ರೋಟೀನ್ ನಾವು ರೆಗ್ಯುಲರ್ ಆಗಿ ಆಲ್ ಪ್ಲಾಂಟ್ ಪ್ರೋಟೀನ್ ಪೌಡರ್ ಯೂಸ್ ಮಾಡೋದ್ರಿಂದ 55 to 80% ನಿಮಗೆ ಬಾಡಿಯಲ್ಲಿ ಪ್ರೋಟೀನ್ ಸಿಗ್ತಾ ಹೋಗುತ್ತೆ. ಸೊ 55 to 80% ನಿಮ್ಮ ಬಾಡಿಗೆ ಪ್ರೋಟೀನ್ ಏನ್ ಕಂಟೆಂಟ್ ಬೇಕು, ಸೊ ಅದು ನಿಮಗೆ ಈ ಒಂದು ಪ್ರಾಡಕ್ಟ್ ಇಂದ ಸಿಗ್ತಾ ಹೋಗುತ್ತೆ. ಸೊ ಈ ಒಂದು ಪ್ರಾಡಕ್ಟ್ ಅನ್ನ ನೀವು ಯೂಸ್ ಮಾಡೋದಾದ್ರೆ, ಸೊ ಆಮ್ಲ ಮತ್ತೆ ಬ್ರಾಹ್ಮಿ ಏನ್ ಯೂಸ್ ಆಗಿದೆ, ಸೊ ಅದರಿಂದ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಬಾಡಿಯಲ್ಲಿ ಇಮ್ಯುನಿಟಿ ಸಿಸ್ಟಮ್ ಕೂಡ ಹೈಕ್ ಆಗುತ್ತೆ. ಅಂಡ್ ಮಸಲ್ ಸ್ಟ್ರೆಂತ್, ಬೋನ್ ಸ್ಟ್ರೆಂತ್, ವೇಟ್ ಮ್ಯಾನೇಜ್ಮೆಂಟ್ ಮಾಡೋದ್ರ ಜೊತೆಗೆ ನಿಮ್ಮ ಮೆಮೊರಿ ಪವರ್ನು ಕೂಡ ಇಂಪ್ರೂವ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಮೂಡ್ ಸ್ವಿಂಗ್ಸ್ ಆಗಲ್ಲ. ಮೂಡ್ ಅಂಡ್ ಕಾನ್ಸಂಟ್ರೇಷನ್ ಅಂತ ಕರಿತೀವಿ, ಕಾನ್ಸಂಟ್ರೇಷನ್ ಯಾವುದೇ ಕಾರಣಕ್ಕೂ ಡೈವರ್ಟ್ ಆಗಲ್ಲ. ನೀವ್ ಏನ್ ವರ್ಕ್ ಮಾಡ್ಬೇಕು ಅಂತ ಕಾನ್ಸಂಟ್ರೇಟ್ ಇಟ್ ಮಾಡ್ತೀರಾ, ಸೊ ಅದೇ ಕಡೆ ಫೋಕಸ್ ಇಟ್ಟು ನೀವು ಆ ವರ್ಕ್ ಅನ್ನ ಅಚೀವ್ಮೆಂಟ್ ಮಾಡ್ತೀರಾ. ಸೊ ಅದಕ್ಕೆ ಈ ಒಂದು ಪ್ರಾಡಕ್ಟ್ ತುಂಬಾನೇ ಹೆಲ್ಪ್ಫುಲ್ ಅಂತಾನೆ ಹೇಳ್ಬೋದು. ಅಂಡ್ ಬ್ಲಡ್ ಪ್ರೆಷರ್ ಮೇಂಟೆನೆನ್ಸ್ ಆಗಿರ್ಬೋದು, ಅಥವಾ ಹಾರ್ಟ್ ಹೆಲ್ತ್ ಆಗಿರ್ಬೋದು, ಲಿವರ್ ಫಂಕ್ಷನ್ಸ್ ಆಗಿರ್ಬೋದು, ಈ ಒಂದು ಪ್ರಾಬ್ಲಮ್ಗೂ ಒಂದೇ ಸೊಲ್ಯೂಷನ್ ಏನಂದ್ರೆ ಆಲ್ ಪ್ಲಾಂಟ್ ಪ್ರೋಟೀನ್ ಪೌಡರ್ ಅಂತಾನೆ ಹೇಳ್ಬೋದು. ಈ ಒಂದು ಪ್ರೋಟೀನ್ ಪೌಡರ್ ನೀವು ಯೂಸ್ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ, ಹೈ ಕ್ವಾಲಿಟಿ ಪ್ರೋಟೀನ್ ಸಿಗುತ್ತೆ. ನಾನು ಅವಾಗ್ಲೇ ಹೇಳ್ದೆ 80 grams ಆಫ್ ಪ್ರೋಟೀನ್ ನಿಮಗೆ ಸಿಗ್ತಾ ಹೋಗುತ್ತೆ ಅಂತೇಳಿ. ನಮ್ಮ ಬಾಡಿಗೆ ಆನ್ ಆವರೇಜ್ ಬೇಕಾಗಿರೋದೇ 68 grams, ಬಟ್ ನಮಗೆ 80 grams ಸಿಗ್ತಾ ಇದೆ ಅಂದ್ರೆ, ಸೊ ಅತಿ ಹೆಚ್ಚು ಪ್ರೋಟೀನ್ ಸಿಗ್ತಾ ಇದೆ ಅಂತೇಳಿ. ಸೊ ಅದನ್ನ ನೀವು ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೋಬಹುದು. ಅಂಡ್ ಆಯುರ್ವೇದಿಕ್ ಆಗಿರೋದ್ರಿಂದ ತುಂಬಾನೇ ಹೆಲ್ಪ್ಫುಲ್ ಆಗಿದೆ. ಯಾವುದೇ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಇಲ್ಲ, ಆರ್ಟಿಫಿಷಿಯಲ್ ಕಲರ್ಸ್ ಇಲ್ಲ. ಸೊ ಬೆಸ್ಟ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಅಂಡ್ ಚಾಕ್ಲೇಟ್ ಫ್ಲೇವರ್ ಇರೋದ್ರಿಂದ ನಿಮ್ಗೆ ಕುಡಿಯಕ್ಕೆ, ಕೆಲವೊಬ್ಬರಿಗೆ ಚಾಕ್ಲೇಟ್ ತುಂಬಾನೇ ಇಷ್ಟ, ಸೊ ಹಂಗಾಗಿ ಸೊ ಅವರಿಗೆ ಕುಡಿಯಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅಂಡ್ ಮಕ್ಕಳಿಗೆ ನೀವು ತುಂಬಾನೇ ಯಾವುದೇ ಟೆನ್ಷನ್ ಇಲ್ದೇನೆ ಕೊಡಬಹುದು. ಅಂಡ್ ಅದೇನ ಅವಾಗ್ಲೇ ಹೇಳಿದಲ್ಲ, ಆಮ್ಲ ಮತ್ತೆ ಬ್ರಾಹ್ಮಿ ಯೂಸ್ ಮಾಡಿರೋದ್ರಿಂದ, ಸೊ ಓವರ್ ಆಲ್ ಕಂಪ್ಲೀಟ್ ಪ್ಯಾಕೇಜ್ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಕಾಂಬಿನೇಷನ್ಸ್ ಅಲ್ಲಿ ಆಯುರ್ವೇದಿಕ್ ಪ್ರಾಡಕ್ಟ್ ಇರತಕ್ಕಂಥದ್ದು ನಮ್ಗೆ ಫೋವೆ ಕಂಪ್ನಿಯವರು ತುಂಬಾನೇ ಒಳ್ಳೆ ಒಂದು ಬೆಸ್ಟ್ ಪ್ರಾಡಕ್ಟ್ ಅನ್ನ ನಮಗೆ ಕೊಟ್ಟಿದ್ದಾರೆ. ಸೊ ವೆಜಿಟೇರಿಯನ್ ಆಗಿರ್ಬೋದು, ಅಥವಾ ನಾನ್ ವೆಜ್ ಯೂಸ್ ಮಾಡೋರಾಗಿರ್ಬೋದು, ಯಾರು ಬೇಕಾದ್ರೂ ಈ ಒಂದು ಪ್ರೋಟೀನ್ ಸಪ್ಲಿಮೆಂಟ್ ನಮಗೆ ಡಿಫ್ರೆಂಟ್ ಇಂಗ್ರೀಡಿಯೆಂಟ್ಸ್ ನ ಏನ್ ಸಿಗ್ತಾ ಇದೆ, ಸೊ ಯಾರಿಗೆ ಲೋ ಇಮ್ಯುನಿಟಿ ಇದೆ, ಸೊ ಅಂತವ್ರು ಎಲ್ಲರೂ ಈ ಒಂದು ಪ್ರಾಡಕ್ಟ್ ಅನ್ನ ಯೂಸ್ ಮಾಡಬಹುದು. ಅಂಡ್ ಈ ಒಂದು ಪ್ರಾಡಕ್ಟ್ ನ ಪ್ರೆಗ್ನೆಂಟ್ ಮತ್ತೆ ಲ್ಯಾಕ್ಟೇಟಿಂಗ್ ವುಮೆನ್ಸ್ಗೂ ಕೊಡ್ಬೋದು, ಯಾವುದೇ ಪ್ರಾಬ್ಲಮ್ಸ್ ಇರೋದಿಲ್ಲ. ಅಂಡ್ ಬೆಳೆಯುವಂತ ಆ ಮಕ್ಕಳಿಗೆ ಕೊಡ್ಬೋದು. ಏಜ್, ಈ ನಿಮ್ಗೆ ಈ ಏಜ್ ಕೊಡ್ಬೇಕು, ಆ ಏಜ್ ಕೊಡ್ಬೇಕು, ಇಷ್ಟ ಆದ್ಮೇಲೆ ಕೊಡ್ಬೇಕು, ಏಜ್ ಆದವ್ರಿಗೆ ಕೊಡಬಾರ್ದು. ಅಥವಾ ಆ ರಿಕವರಿ ಅಂದ್ರೆ ಆಪರೇಷನ್ಸ್ ಆಗಿದೆ, ಆಮೇಲೆ ಅವ್ರಿಗೆ ವೀಕ್ ಇದಾರೆ, ಸೊ ಅಂತವ್ರಿಗೆ ಎಲ್ಲರಿಗೂ ನೀವು ಈಸಿಯಾಗಿ ಕೊಡ್ಬೋದು. ಎನರ್ಜಿ ವೀಕ್ ಇರುತ್ತೆ, ಸೊ ಎನರ್ಜಿನ ಇಂಪ್ರೂವ್ ಮಾಡಕ್ಕೆ, ಸುಸ್ತನ್ನ ಕಮ್ಮಿ ಮಾಡ್ಕೊಳಕ್ಕೆ ತುಂಬಾ ಚೆನ್ನಾಗಿ ಹೆಲ್ಪ್ಫುಲ್ ಆಗಿರ್ತಕ್ಕಂಥ ಒಂದು ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಸೊ 12 years ಅಂಡ್ ಎಬೋ ನೀವ್ ಯಾರಿಗ್ ಬೇಕಾದ್ರೂ ಕೊಡ್ಬೋದು. ಸೊ ಯೂಶಲಿ 12 years ಅಂತಾರೆ, ಬಟ್ 10 years ಅಂಡ್ ಎಬೋ ನೀವ್ ಯಾರಿಗ್ ಬೇಕಾದ್ರೂ ಇದನ್ನ ಸಪ್ಲಿಮೆಂಟ್ ಆಗಿ ಕೊಡ್ಬೋದು. 15 grams ಅನ್ನ 200 ml ವಾಟರ್ ಜೊತೆಗೆ ನೀವು ಇಂಟೇಕ್ ಮಾಡ್ಕೊಂಡು ತಗೋಬಹುದು. ಸೊ ಕೆಲವೊಬ್ರು ತುಂಬಾನೇ ವೀಕ್ ಇದಾರೆ ಅಂದ್ರೆ ನೀವು ಇದನ್ನ ಹಾಲ್ನಲ್ಲಾದ್ರೂ ಮಿಕ್ಸ್ ಮಾಡಿ ಕೊಡ್ಬೋದು. ಸೊ ಬಾಡಿಯಲ್ಲಿ ನಿಮ್ಗೇನ್ ಕ್ಯಾಲ್ಸಿಯಂ ಡೌನ್ ಇದೆ, ಅಥವಾ ಫುಲ್ ವೇಟ್ ಲಾಸ್ ಆಗಿದ್ದಾರೆ ಅಂದ್ರೆ, ಸೊ ಅವ್ರಿಗೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ನೀವು ಇದನ್ನ ಮಿಲ್ಕ್ ಅಲ್ಲಾದ್ರೂ ಕೊಡ್ಬೋದು. ಯೂಶಲಿ ವಾಟರ್ ಅಲ್ಲಿ ಕೊಟ್ರೆ ನಿಮ್ಗೆ ವಾಟರ್ ತುಂಬಾ ಅಬ್ಸರ್ವ್ ಮಾಡ್ಕೊಳತ್ತೆ ಅಂತ ಹೇಳಿ ವಾಟರ್ ಅಲ್ಲಿ ಕೊಡ್ತಾರೆ. ಸೊ ಬಟ್ ಇದನ್ನ ಪ್ರೋಟೀನ್ ಪೌಡರ್ ನೀವು ಮಕ್ಳಿಗೆ ಕೊಡೋದಾದ್ರೆ ನೀವು ಬೇಕಾದ್ರೆ ಹಾಲಲ್ಲೂ ಕೊಡ್ಬೋದು, ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ಹಾಲಲ್ಲಿ ಕೊಡೋದ್ರಿಂದ ಕೆಲವೊಬ್ರು ಮಕ್ಳಿಗೆ ಕಫ ಆಗತ್ತೆ ಅಂತ ಹೇಳಿ ಅವಾಯ್ಡ್ ಮಾಡ್ತಾರೆ. ಸೊ ಹಂಗಾಗಿ ಫಾರ್ ಜನರಲ್ ಪರ್ಪಸ್ ನಿಮ್ಗೆ ಏನಾದ್ರು ವಾಟರ್ ಅಲ್ಲೇ ಇಂಟೇಕ್ ಮಾಡಕ್ಕೆ ಸಜೆಸ್ಟ್ ಮಾಡೋದು. ಸೊ ಈ ಒಂದು ಪ್ರಾಡಕ್ಟ್ ಮತ್ತೆ ಪ್ರೋಟೀನ್ ಬಗ್ಗೆ ನನ್ಗೆ ಗೊತ್ತಿರ್ತಕ್ಕಂಥ ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡಿದೀನಿ.